ವಾಕ್ಯ ದೇವರ ಆತ್ಮದ್ದು. ವಾಕ್ಯ ದೇವರ ಆತ್ಮದಾದ ಮೇಲೆ ದೇವರ ಆತ್ಮನೇ ಪ್ರಕಟ ಆಗಬೇಕು. ನಮ್ಮ ಜ್ಞಾನದಲ್ಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಶ್ರದ್ಧೆಯಿಂದ ಕುತ್ಕೊಳ್ರಿ. ನಿಮ್ಮ ಶ್ರದ್ಧೆ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಪ್ರಸಂಗ ಅರ್ಥ ಆಗಲ್ಲ. ದೇವರು ಕೂಡ ಪ್ರಸಂಗ ಅರ್ಥ ಆಗಲ್ಲ. ಅದಕ್ಕೆ ಪ್ರಾರಂಭದಿಂದ ಏನು ದೇವರು ಮಾತಾಡಿಸೋ ಶ್ರದ್ಧೆಯಿಂದ ಕೇಳೋದಾದ್ರೆ ಕೊನೆವರೆಗೂ ನಿಮ್ಗೆ ಅರ್ಥ ಆಗುತ್ತೆ. ಹಲ್ಲೆಲೂಯ. ಸರಿ, ಕರ್ತನು ಕೊಟ್ಟು ಕಳಿಸಿರುವಂಥ ದೈವೋಕ್ತಿಯನ್ನು ನಿಮ್ಮ ಮಧ್ಯದಲ್ಲಿ ಹಂಚೋದಕ್ಕಾಗಿ ಇಷ್ಟಪಡ್ತೀನಿ. 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 4ನೇ ವಚನ. 2 ಪೂರ್ವಕಾಲ ವೃತ್ತಾಂತ 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 4ನೇ ವಚನ, ಪೇಜ್ ನಂಬರ್ 478. ಒಂದು ನಿಮಿಷ ಮಾತಾಡ್ತಾ ಇದ್ದೀನಿ. ಪೇಜ್ ನಂಬರ್ 478. ಈಗ ಓದಿಮ್ಮ. ಇಸ್ರಾಯೇಲ್ ದೇವರಾದ ಅಂದ್ರೆ 2 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ 4ನೇ ವಾಕ್ಯ. ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಸ್ತೋತ್ರವಾಗಲಿ. ನನ್ನ ತಂದೆಯ ದಾವೀದನಿಗೆ ಆತನ ಬಾಯಿ ನುಡಿದಿದ್ದನ್ನು ಆತನ ಹಸ್ತವು ಈಗ ನೆರವೇರಿಸಿದೆ. ಸಾಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಮಹಿಮೆ ಆಗಲಿ. ನಾವೆಲ್ಲರೂ ಪ್ರಾರ್ಥನೆಯೊಂದಿಗೆ ಕೂತ್ಕೊಳ್ಳೋಣ. ಕರ್ತನು ಈ ವಾಕ್ಯದ ಒಳಗಡೆ ಇರುವಂತಹ ಆಳದ ವಿಷಯಗಳನ್ನ, ಮರ್ಮಗಳನ್ನ, ಗುಣಾರ್ಥಗಳನ್ನ ಶಕ್ತವಾಗಿ ಮಹಿಮೆಯಾಗಿ ಪ್ರಕಟಿಸಲಿ. ಆ ವಾಕ್ಯದಲ್ಲಿರುವ ಶಕ್ತಿ ಪ್ರಕಟವಾಗಿ ನಮಗೆ ಬಿಡುಗಡೆಗಳನ್ನ, ಮೇಲುಗಳನ್ನ, ಅದ್ಭುತಗಳನ್ನ ಉಂಟು ಮಾಡಲಿ. ಹಲ್ಲೆಲೂಯ. ಇದು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವಂತಹ ವಾಕ್ಯ. ದೇವರು ಆಲಯದ ಕುರಿತು ಇಲ್ಲಿ ಪ್ರಸ್ತಾಪ ಮಾಡುವಂತ ವಾಕ್ಯದ ಭಾಗವಾಗಿದೆ. ದೇವರ ಆಲಯದ ಕುರಿತು ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ದಾವೀದನು ಆತನು ಅಡವಿಯಲ್ಲಿದ್ದ, ಅರಣ್ಯದಲ್ಲಿದ್ದ, ತಳ್ಳಲ್ಪಟ್ಟಿದ್ದ, ತಿರಸ್ಕರಿಸಲ್ಪಟ್ಟಿದ್ದ. ಸ್ವರ್ಗದ ದೇವರ ಕಣ್ಣು ಅವನ ಮೇಲೆ ಬೀಳೋಕ್ಕಿಂತ ಮುಂಚೆ ಈ ಲೋಕಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವ್ಯಕ್ತಿಗಳ ಕಣ್ಣುಗಳಿಂದ ಅವನು ದೂಷಿಸಲ್ಪಟ್ಟವನಾಗಿದ್ದ. ಆದರೆ ಒಂದು ದಿನ ದೇವರ ಕಣ್ಣು ದಾವೀದನ ಮೇಲೆ ಬಿತ್ತು. ದಾವೀದನ ಮೇಲೆ ದೇವರ ಕಣ್ಣು ಬೀಳುವಾಗ ಈಗ ದಾವೀದ ಅರಣ್ಯದಲ್ಲಿದ್ದಾನೆ, ಕಾಡಲ್ಲಿದ್ದಾನೆ. ದೇವರ ಕಣ್ಣು ಅವನ ಮೇಲೆ ಬಿದ್ದ ನಿಮಿತ್ತವಾಗಿ ಈಗ ಅಭಿಷೇಕ ಅವನ ಮೇಲೆ ಬೀಳ್ತಾ ಇದೆ. ದಾವೀದನ ಮೇಲೆ ಅಭಿಷೇಕ ಬಿದ್ದ ಮೇಲೆ ಈಗ ದಾವೀದ ಹೊರಗಡೆ ಬರ್ತಾ ಇದ್ದಾನೆ. ಎಲ್ಲರೂ ನೋಡುವ ಹಾಗೆ ಅಭಿಷೇಕಿಸಲ್ಪಟ್ಟ. ಎಲ್ಲರಿಗೂ ಗೊತ್ತಾಯಿತು ಮುಂದಿನ ಪೀಳಿಗೆಯಲ್ಲಿ ಆಳ್ವಿಕೆ ಮಾಡುವಂತ ಒಳ್ಳೆ ರಾಜನಾಗಿ ನಿರ್ಧಾನ ಎಂಬುದಾಗಿ ಹೇಳಿ ಎಲ್ಲಾ ಜನಗಳಿಗೆ ಗೊತ್ತಾಯಿತು. ನಂತರವಾಗಿ ಕೆಲವು ದಿನಗಳ ಕಾಲ ಮೌನವಾಗಿದ್ದ. ಆ ನಂತರವಾಗಿ ದೇವರ ವಾಕ್ಯ ಬೀಳ್ತದೆ. 30ನೇ ವಯಸ್ಸಿಗೆ ಅವನು ಅಭಿಷೇಕ ಆ ಪಟ್ಟಾಭಿಷೇಕ ಮಾಡಲ್ಪಡ್ತಾನೆ. ಅಂದ್ರೆ ರಾಜ ಅಭಿಷೇಕ ಹೊಂದಿರುವಂತವನು ಈಗ ರಾಜನಾಗಿ ಸಿಂಹಾಸನ ಕೂತುಕೊಳ್ಳುವಂತ ಅವಧಿ ಅವನ 30ನ ವಯಸ್ಸಿಗೆ. ಹಲ್ಲೆಲೂಯ. 30ನ ವಯಸ್ಸಿಗೆ ಅವನೇನ್ ಮಾಡ್ತಾನೆ, ಅವನಿಗೆ ಅಭಿಷೇಕ ಮಾಡಲ್ಪಟ್ಟಂತ ರಾಜನ ಪಟ್ಟಕ್ಕೆ 30ನೇ ವಯಸ್ಸಿಗೆ ಬಂದು ಕೂತ್ಕೊಳ್ತಾನೆ. ಈಗ 30ನೇ ವಯಸ್ಸಿಗೆ ರಾಜನಾಗಿ ಮಾರಪಟ್ಟ ಮೇಲೆ ಅವನಿಗಾಗಿ ಸಮರ್ಪಿಸಬೇಕಾಗಿರೋ ಕಾಣಿಕೆ, ಕಪ್ಪಗಳನ್ನ, ಕೆಲವೊಂದು ಭಾಗಗಳನ್ನ, ಕೆಲವೊಂದು ವಸ್ತುಗಳನ್ನ ಬೇರೆ ಬೇರೆ ದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಪಟ್ಟಣಗಳಿಂದ, ಬೇರೆ ಬೇರೆ ಜನಗಳು ಎಲ್ಲರೂ ತಂದು ಅವನ ಮುಂದೆ ಸುರಿತಾರೆ. ಈಗ ಇವನು ಶ್ರೀಮಂತನಾಗಿ ಮಾರ್ಪಡ್ತಾನೆ. ಯಥಾರ್ಥವಾದ ಅಭಿಷೇಕ ನಿನ್ನ ಮೇಲೆ ಇಳಿದು ಬಂದ್ರೆ ಬರಬೇಕಾದದು ನಿನ್ನ ಮನೆ ಒಳಗಡೆ ಬಂದು ಸೇರಿರ್ತದೆ. ಯಥಾರ್ಥವಾದ ಅಭಿಷೇಕ ಬರಬೇಕಾದವನ ಕಡೆಯಿಂದ ನಿನ್ನ ಮೇಲೆ ಬಂದಿಳಿದ್ರೆ ಮಿಕ್ಕಿರೋ ಕಾರ್ಯಗಳು ಬರಬೇಕಾದದೆಲ್ಲವೂ ಎಲ್ಲ ಲಘುವಾಗಿ ನಿನ್ನ ಹತ್ರಕ್ಕೆ ಬಂದು ಸೇರುತ್ತೆ. ಹಲ್ಲೆಲೂಯ. ಈಗ ಈ ದಾವೀದನು ಎಲ್ಲರೂ ತಂದು ಕೊಟ್ಟಂತ ಕಾಣಿಕೆಗಳಿಂದ, ಕಪ್ಪಗಳಿಂದ ಅವನ ಉಂಡಿ ಅಥವಾ ಅವನ ಎಲ್ಲ ಕಾರ್ಯಗಳು ತುಂಬಲ್ಪಡ್ತವೆ. ಅವನು ಶ್ರೀಮಂತನಾಗಿ ಮಾರ್ಪಡ್ತಾನೆ. ಈಗ ಅವನ ಒಳಗಡೆ ಒಂದು ಆಲೋಚನೆ ಬರುತ್ತೆ. ಯಾರಿಗೆ? ದಾವೀದನಿಗೆ ಒಂದು ಆಲೋಚನೆ ಬರುತ್ತೆ. ಏನಂತೇಳಿ, ಈಗ ನನ್ನ ಹತ್ರ ಎಲ್ಲ ಇದೆ, ಈಗ ನಾನೇನ್ ಮಾಡಬೇಕು, ಒಂದು ದೇವರ ಆಲಯವನ್ನ ಕಟ್ಟಬೇಕು. ಹಲ್ಲೆಲೂಯ. ನೀವು ಆಲಯ ಕಾಸು ಕೊಡ್ರಿ, ನೀವು ಅದ್ರ ಕುರಿತು ಇಲ್ಲಿ ಮಾತಾಡ್ತಾ ಇಲ್ಲ, ಬೇರೆ ಪ್ರಸಂಗ ಇದೆ. ಆ ಪ್ರಸಂಗಕ್ಕೆ ಹೋಗಕ್ಕೆ ನಮ್ಮ ಮುಂಚೆ ಕೆಲವು ಪರಿಚಯಗಳನ್ನ ದೇವರಾತ್ಮ ನಿಮ್ಗೆ ಕ್ಲೀನಾಗಿ ಅರ್ಥ ಆಗ್ಬೇಕು ಅನ್ನೋದಕ್ಕೋಸ್ಕರವಾಗಿ. ಹಲ್ಲೆಲೂಯ. ಈಗ ದಾವೀದ ಏನ್ ಮಾಡ್ತಾನೆ, ಆಲಯವನ್ನ ಕಟ್ಟಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆದ್ರೆ ಇವನ ಹತ್ರ ಎಲ್ಲ ಇದೆ, ಕೊಟ್ಟಿದ್ದು ದೇವ್ರೆ, ಒದಗಿಸಿದ್ದು ದೇವ್ರೆ,
ಮಾನಿಸಿದು ದೇವರೇ. ಈಗ ಇವನೇನು ಮಾಡ್ತಾ ಇದ್ದಾನೆ, ಈಗ ದೇವರ ಆಲಯ ಕಟ್ಟಬೇಕಂತೇಳಿ ತೀರ್ಮಾನ ಮಾಡುವಾಗ ದೇವರು ಇವನ ಹತ್ರ ಮಾತಾಡ್ತಾ ಇದ್ದಾರೆ. ಯಾರ ಹತ್ರ? ದಾವೀದನ ಹತ್ರ ದೇವರು ಮಾತಾಡ್ತಾ ಇದ್ದಾರೆ. ಏನಂತೇಳಿ? ನೀನ್ ಆಲಯವನ್ನ ಕಟ್ಟಬಾರದು. ಹಲ್ಲೆಲೂಯಾ. ದೇವರು ದಾವೀದನೊಟ್ಟಿಗೆ ಮಾತಾಡ್ತಾ ಇದ್ದಾರೆ, ನೀನ್ ಆಲಯವನ್ನ ಕಟ್ಟಬಾರದು. ದಾವೀದ ಹೇಳ್ತಾನೆ, ದೇವರೇ ನಾನು ತುಂಬಾ ಆಸೆಯಿಂದ ಇದ್ದೆ, ನಿರೀಕ್ಷೆಯಿಂದ ಇದ್ದೆ, ಆಸಕ್ತಿಯಿಂದ ಇದ್ದೆ, ಎಲ್ಲವನ್ನು ಕೂಡಿಸಿಕೊಂಡು ವೇಸ್ಟ್ ಮಾಡಿದ್ರ, ವ್ಯರ್ಥವಾಗಿ ಕಳೆದಿರ. ನಾನು ನಿನ್ನ ಆಲಯವನ್ನ ಕಟ್ಟುವುದಕ್ಕಾಗಿ ನಾನೆಲ್ಲ ಸಿದ್ಧ ಮಾಡಿಟ್ಟುಕೊಂಡಿದ್ದೇನೆ ಅಂತ ಹೇಳಿ ದಾವೀದನು ಹೇಳುವಾಗ, ಆಗ ದೇವರು ಹೇಳ್ತಾರೆ, ಇಲ್ಲ, ನಿನ್ನ ಹತ್ರ ಎಲ್ಲ ಇದ್ರೂ ಕೂಡ ಕಟ್ಟುವಂತ ಅರ್ಹತೆ ನಿನಗಿಲ್ಲ. ಯಾಕೆ ಕಟ್ಟುವಂತ ಅರ್ಹತೆ ನಿನಗಿಲ್ಲ? ಅವನು ಒಂದು ವೇಳೆ ಪ್ರಶ್ನೆ ಮಾಡಿರ್ಬೋದು, ದೇವರೇ ನನಗೇನು ಕಡಿಮೆ ಇದೆ? ನನ್ನನ್ನು ಕರೆದಿದ್ದು ನೀನೇ, ನನ್ನನ್ನು ಆರಿಸಿಕೊಂಡಿದ್ದು ನೀನೇ, ನನ್ನನ್ನು ಅಭಿಷೇಕ ಮಾಡಿದ್ದು ನೀನೇ, ನನ್ನ ಒಳಗಡೆ ದೇವರ ಆತ್ಮವನ್ನ ಇರಿಸಿರೋದು ನೀವೇ, ಎಲ್ಲ ಇದೆಯಲ್ಲ, ಯಾಕೆ ಕಟ್ಟಬಾರದು? ಆಗ ದೇವರು ಹೇಳ್ತಾರೆ ದಾವೀದನಿಗೆ, ಇಲ್ಲ, ನಿನ್ನ ಕೈಯಲ್ಲಿ ಕಟ್ಟಕ್ಕಾಗಲ್ಲ, ನಿನ್ನ ಕೈಯಲ್ಲಿ ಕಟ್ಟಬಾರದು. ಯಾಕೆ ಅಂದ್ರೆ ಆಲಯ ಪವಿತ್ರವಾದುದು. ಹಲ್ಲೆಲೂಯಾ. ಕೀರ್ತನೆಗಳಲ್ಲಿ ವಾಕ್ಯ ಬೀಳ್ತದೆ. ಕೀರ್ತನೆಗಳ 1 ಕೊರಿಂಥ 3ನೇ ಅಧ್ಯಾಯದಲ್ಲಿ ವಾಕ್ಯ ಬೀಳ್ತದೆ. 16ನೇ ವಾಕ್ಯದಲ್ಲಿ ದೇವರ ಆಲಯ ಅದು ಪವಿತ್ರ ಎಂಬುದಾಗಿ ಹೇಳಿ, ನೀವು ದೇವರ ಆಲಯವಾಗಿದ್ದರೆಂತಲೂ ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡ್ತಾನಂತಲೂ ನಿಮಗೆ ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸುವುದಾದ್ರೆ ದೇವರು ಅವನ ಕೆಡಿಸ್ತಾನೆ. ಯಾಕೆಂದ್ರೆ ಆಲಯ ಪವಿತ್ರವಾದುದು, ಆ ಆಲಯವು ನೀವೇ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಆಲಯ ಏನಾಗಿದೆ? ಅದಕ್ಕೆ ಯಾರಿಗೂ ಮನಸ್ಸು ಬರಲ್ಲ. ಅದಕ್ಕೆ ಯಾಕೆ ಹೇಳ್ರಿ, ದೇವರ ಆಲಯ ಅಷ್ಟಿಲ್ಲ. ದೇವರು ಹೇಳ್ಬಿಡ್ತಾರ, ನಾನು ಪರಿಶುದ್ಧನಾಗಿರೋದು, ನೀವು ಪರಿಶುದ್ಧವಾದ ಕಾರ್ಯಕ್ಕೆ, ಪರಿಶುದ್ಧತೆಗೆ ಅಂದ್ರೆ ಯಾರು ಮನಸ್ಸು ಮಾಡಲ್ಲ. ಬೇರೆ ಪಾಪದ ಕಾರ್ಯಗಳಿಗೆ, ಲೋಕದ ಸಂಬಂಧಪಟ್ಟ ಕಾರ್ಯಗಳಿಗೆ, ಬೇರೆ ವಿಷಯಗಳಿಗೆ ಅಂದ್ರೆ ಮೇಲ್ಗೈ. ಏನ್ ಗೈ? ಪೀಡಿಗೈ ಎಲ್ಲ ಮೇಲ್ಗೈ ಆಗ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಪೀಡಿಗೈ ಅಂದ್ರೆ ಏನು? ಪೀಡಿಗೈ ಎಲ್ಲ ಮೇಲ್ಗೈ ಆಗ್ಬಿಡ್ತದೆ. ಆದ್ರೆ ಪರಿಶುದ್ಧವಾದ ದೇವರ ಕಾರ್ಯಗಳಿಗೆ, ಪರಿಶುದ್ಧವಾದ ದೇವರ ವಿಷಯಗಳಿಗೆ, ದೇವರಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಅಂದ್ರೆ ಸಾಮಾನ್ಯವಾಗಿ ಆಗಲ್ಲ. ಯಾಕೆ ಅಂದ್ರೆ ಶತ್ರು ಬಿಟ್ಟುಕೊಡಲ್ಲ. ಕೆಲವು ಜನರ ಹೃದಯಗಳನ್ನ ಕಟ್ಟಾಕ್ಬಿಡ್ತಾನೆ. ಹಲ್ಲೆಲೂಯಾ. ಮತ್ತೆ ಹೇಳುದು, ಹೌದು ಪಾಸ್ಟ್ರೆ, ಎಷ್ಟು ಪಾಸ್ಟ್ರೆ ನೀವು ಹೇಳಿದ್ ಕರೆಕ್ಟ್, ಪ್ರಾರ್ಥನೆ ಮಾಡಿ ಅಂತ. ಆ ಕಟ್ಟು ಹೊಡಿಯಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕಂತ. ಆ ಕಟ್ಟಕ್ಕೆ ನೀನು ನಿನ್ಕೊಳಗಾದೆ ಸಾತಾನೆ, ಅಪೋಲ್ ಪಿಸಾಸೆ. ಹಲ್ಲೆಲೂಯಾ. ಎಷ್ಟು ಧೈರ್ಯವಾಗಿ ಹೇಳ್ತಾರೆ, ಹೌದು ಪಾಸ್ಟರ್ ನೀವು ಹೇಳಿದ್ ಕರೆಕ್ಟ್, ನಾನು ಕೊಡ್ಬೇಕಂತ ಆಸೆ, ಆದ್ರೆ ಕೈಯೇ ಬರ್ತಾ ಇಲ್ಲ. ಕರೆಕ್ಟ್ 2 ದಿನ ಹೋದ್ಮೇಲೆ ಕೈ ಕಾಲ 2 ಬರಲ್ಲ. ನನ್ನ ವಿಷಯ ಅದಲ್ಲ. ಈಗ ಇವನು ಹೇಳ್ತಾನೆ, ಸ್ವಾಮಿ ಏನಾಗಿದೆ, ಏನು ಕಡಿಮೆ ಆಗಿದೆ? ಅವಾಗ ದೇವರು ಹೇಳ್ತಾರೆ, ನನ್ನ ಆಲಯ ಸಾಧಾರಣವಾದದಲ್ಲ, ನನ್ನ ಆಲಯ ಪವಿತ್ರ ಆಲಯ. ಹಲ್ಲೆಲೂಯಾ. ನನ್ನ ಆಲಯ ಪರಿಶುದ್ಧವಾದುದು, ಕಳ್ಳರ ಗವಿ ಅಲ್ಲ, ವ್ಯಾಪಾರ ಸ್ಥಳವಲ್ಲ. ನನ್ನ ಆಲಯ ಅದು ಪ್ರಾರ್ಥನಾಲಯ, ನಾನು ವಾಸ ಮಾಡುವ ಆಲಯ, ನನ್ನ ಸಾನ್ನಿಧ್ಯ ತಂಗುವ ಆಲಯ, ನನ್ನ ಪ್ರಸನ್ನತೆ ತುಂಬಿಕೊಳ್ಳುವ ಆಲಯ. ಅನೇಕ ಜನರು ಆ ಆಲಯದ ಕಡೆಗೆ ಮುಖವನ್ನು ಮಾಡಿ ಪ್ರಾರ್ಥನೆ ಮಾಡುವಾಗ ನಾನು ಕಟಾಕ್ಷಿಸಿ ಸದುತ್ತರವನ್ನು ದಯಪಾಲಿಸುವ ಆಲಯ. ಹಲ್ಲೆಲೂಯಾ. ಕಷ್ಟದಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ರೋಗದಲ್ಲಿ, ನ್ಯಾಯ ವಿಚಾರಣೆಗಾಗಿ ಅನೇಕ ಪಾದಗಳಿಂದ ಬರುವಂತವರಿಗಾಗಿ ಕಟಾಕ್ಷಿಸಿ ನಾನು ಆಲಯದ ಒಳಗಡೆ ಇಳಿದು ಬಂದು ಅವರಿಗೆ ನ್ಯಾಯ ತೀರಿಸುವ ದೇವರು. ಅದಕ್ಕಾಗಿ ಈ ಆಲಯ, ನಾನು ಇಳಿದು ಬರುವಂತ ಸ್ಥಳ, ಈ ಆಲಯ ಪರಿಶುದ್ಧ. ಹಲ್ಲೆಲೂಯಾ. ಕೆಲವು ಜನರಿಗೆ ವೇಸ್ಟ್ ಖರ್ಚು ಮಾಡಲಿಕ್ಕೆ ಎಷ್ಟು ಲಕ್ಷ ಬೇಕಾದ್ರೂ ಕೈಯಲ್ಲಿ ಬರ್ತದೆ. ಕೆಲವು ಜನರು ಶಾಪಿಂಗ್ ಹೋದ್ರೆ 1 ಲಕ್ಷ ಶಾಪಿಂಗ್ ಮಾಡ್ತಾರ್ರಿ. 1 ಲಕ್ಷ. ಮತ್ತೆ ಹೇಳ್ತಾರೆ, ಇಷ್ಟೇನಾ, ಇನ್ನ ತಗೋಬೇಕಾಗಿತ್ತು, ಇಷ್ಟೇನಾ ಇನ್ನ? ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೋಬೇಡ. ಏನಾಗುತ್ತೆ? ನುಸಿ ಹಿಡಿದು ತುಕ್ಕಿಡಿದು ನಾಶ ಆಗ್ಬಿಡ್ತದಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ.
ದುಡ್ಡು ಸೇವೆಗೆ ಬೇಕಷ್ಟೇ, ನಾನು ದೇವ್ರಿಗೆ ಬೇಕಾಗಿಲ್ಲ. ಪ್ರೈಸ್ ಲಾರ್ಡ್. ಒಂದು ಸಭೆ ಕಟ್ಟಲ್ಪಡಬೇಕಾದ್ರೆ, ಸಭೆ ಏಳಿಗೆ ಆಗಬೇಕಾದ್ರೆ, ಸಭೆ ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ದುಡ್ಡು ಬೇಕೇ ಬೇಕು. ಅದು ಕೊಡಬೇಕಾಗಿರೋದು ನೀನೇ. ಇನ್ನೇನಿಗೆ ದೇವ್ರು ನಿನ್ನ ಕೈಯಲ್ಲಿ ಕೊಡೋದು, ಆಶೀರ್ವಾದ ಮಾಡೋದು ನಿನ್ನ ಕೈಯಲ್ಲೇ. ಹಲ್ಲೆಲೂಯಾ. ದಾವೀದನ ಹತ್ರ ಎಲ್ಲ ಇದೆ, ಅವ್ನು ಕಟ್ಬೇಕಂತ ತೀರ್ಮಾನ ಮಾಡ್ತಿದ್ದಾನೆ. ಬಟ್ ದೇವ್ರು ಹೇಳ್ತಾರೆ ಬೇಡ. ದೇವ್ರು ಹೇಳ್ತಾ ಇದಾರೆ ಬೇಡ, ನೀನು ಕಟ್ಟಬಾರ್ದು. ದಾವೀದ ಕೇಳ್ತಾನೆ, ಯಾಕೆ ದೇವ್ರೆ? ಯಾಕಂದ್ರೆ ನಿನ್ನ ಕೈ ರಕ್ತಗಳಿಂದ ತುಂಬಲ್ಪಟ್ಟಿದೆ. ಈಗ ರಾಜ ಅಂದ ಮೇಲೆ ಯುದ್ಧಕ್ಕೆ ಹೋಗ್ಲೇಬೇಕು, ಯುದ್ಧಕ್ಕೆ ಹೋದ ಮೇಲೆ ಕೊಲೆಗಳು ಮಾಡಲೇಬೇಕು. ಈಗ ದಾವೀದ ಯುದ್ಧಗಳಿಗೆ ಹೋಗಿ ಎಷ್ಟೋ ಕೊಲೆಗಳನ್ನ ಮಾಡಿದ್ದಾನೆ. ವಾಕ್ಯ ಹೇಳ್ತದೆ, ಸೌಲನು 1000 ಗಟ್ಟಲೆ ಜನರನ್ನು ಕೊಂದ್ರೆ ದಾವೀದನು 10,000 ಗಟ್ಟಲೆ ಜನರು ಕೊಂದಂತೆ. ನೋಡಿ, ಅದಕ್ಕೂ ಚಪಾಳೆ, ಕೊಲ್ಲೋದಕ್ಕೂ ಚಪಾಳೆ. ಕೃಷ್ಣ ಬಾಬದ ಚಪಾಳೆ. ಪ್ರಸಂಗ ಕ್ಲೀನಾಗಿ ಅರ್ಥ ಮಾಡ್ಕೊಂಡು ದೇವ್ರ ಸ್ತೋತ್ರ ಹೇಳ್ರಿ. ದಾವೀದ 1000 ಜನ ಕೊಂದಂದ್ರೆ ಓ ಸ್ತೋತ್ರ ಅಂತ ದಾವೀದ ನಮ್ಮ ಸಭೆಯಲ್ಲಿ ಹೇಳಿ. ಹಲ್ಲೆಲೂಯಾ. ಸೌಲ 1000 ಗಟ್ಟಲೆ ಜನರನ್ನು ಕೊಂದ್ರೆ ದಾವೀದ 10,000 ಗಟ್ಟಲೆ ಜನರು ಕೊಂದಂತೆ. ಅಂದ್ರೆ ಈಗ ಅವನ ಕೈಗಳೇನಾಗಿದೆ? ರಕ್ತದ ಮಡಿಯಿಂದ ತುಂಬಲ್ಪಟ್ಟಿದೆ. ಅವನ ಕೈ ಕೊಲೆಗಳಲ್ಲಿ ತುಂಬಲ್ಪಟ್ಟಿದೆ. ಅದಕ್ಕೆ ನಾನು ದೇವರ ಅನುಮತಿ ಕೊಟ್ಟಿಲ್ಲ. ಯಾಕಂದ್ರೆ ಆಲಯ ಕಟ್ಟುವಂತ ಕರ ಪರಿಶುದ್ಧವಾಗಿರ್ಬೇಕ. ಯಾಕಂದ್ರೆ ಆಲಯದಲ್ಲಿ ದೇವರು ಇದ್ದಾನೆ, ಇರ್ತಾನೆ, ಬರ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವು ಕೊಟ್ಟರೆ 1 ಲಕ್ಷಕ್ಕೆ ಎಷ್ಟು ಅಡಿ ಬರ್ತದೆ, ಅಷ್ಟು ಅಡಿ ಮೇಲೆ ದೇವ್ರ ಮಹಿಮೆ ಇಳಿತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಎಷ್ಟೆಷ್ಟು ಲಕ್ಷಗಳು ಕೊಟ್ಟಿರ್ತೀರಿ ಹೇಳ್ರಿ, ಧೈರ್ಯವಾಗಿ ಹೇಳ್ಬೇಕು, ಎಸಪ್ಪ ದೇವ್ರೇ ನಿಮ್ಗೆ ಸ್ತೋತ್ರಪ್ಪ, 5 ಲಕ್ಷ 10 ಲಕ್ಷ ಕೊಡಂಗೆ ಸಹಾಯ ಮಾಡಪ್ಪ ಅಂತ. ಬೇರೆದಕ್ಕೆಲ್ಲ ತಗೊಂಡು ಸುಮ್ಮನೆ ಸುರಿತೀವಿ ಕಸದ ತೊಟ್ಟಿನಲ್ಲಿ ಹಾಕ್ಬೇಡ್ರಿ, ಪರಲೋಕದ ಭಂಡಾರದಲ್ಲಿ ಹಾಕ್ರಿ. ನೀನು ಪರಲೋಕದ ಭಂಡಾರದಲ್ಲಿ ಹಾಕಿದ್ರೆ ವಾಕ್ಯ ಬೀಳ್ತದೆ, ತಕ್ಕ ಸಮಯದಲ್ಲಿ ಹಿಂದಿರುಗಿ ಸ್ವಲ್ಪ ತಡವಾದ್ರೂ ನಿನ್ನ ಹತ್ರ ಬಂದು ಸೇರುತ್ತೆ ಅಂತ. ಹಲ್ಲೆಲೂಯಾ. ನಿಮ್ಮ ಅನ್ನ ಪಾನಗಳನ್ನ, ನಿಮ್ಮ ಆಹಾರಗಳನ್ನ ಏನ್ ಮೇಲೆ ಹಾಕ್ರಿ? ಅದೇನಾಗುತ್ತೆ? ಬಹುದಿನಗಳ ಮೇಲೆ. ನಾವೆಲ್ಲ ಹೆಂಗ್ ಗೊತ್ತಾ? ನನ್ ಪೈಲ್ವಾನ್, ನಾವ್ ಯಾವಾಗ ಹಿಂಗೆ ಇರ್ತದೆ ನನ್ ಕಡ್ಸು, ಏನು, ನಾನು ಯಾವಾಗಲೂ ಹೀಗೆ ಇರ್ತೀನಿ, ಆರೋಗ್ಯವಾಗಿರ್ತೀನಿ, ಮುತ್ತು ಕಣ್ಣೆ ಆಗಲ್ಲ, ನಾನು ಅಲ್ಲೇ ಉದ್ರಲ್ಲ, ನಾನು ಸಾಯವರೆಗೂ ಗಟ್ಟಿ ಮುಟ್ಟಿ ಆಗಿರ್ತೀನಿ. ಹಲ್ಲೆಲೂಯಾ. ಇರ್ತೀಯ? ಗಟ್ಟಿ ಮುಟ್ಟಿ ಆಗಿರ್ತೀಯ ಸಾಯವರೆಗೂ? ಇಲ್ಲಿಂದ ಹೋಗಿದ ತಕ್ಷಣ ಏನಾಗ್ತಿ ಯಾರು ಗೊತ್ತು? ನಿನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅದಕ್ಕೆ ದೇವ್ರು ಹೇಳ್ತಿದ್ರೆ, ನಿನ್ನ ಮುಂದಿನ ಮಾನಗಳು ಕಾಲಗಳು ಹೇಗಿರ್ತಾವೋ ಗೊತ್ತಿಲ್ಲ. ಆದ ಕಾರಣ ಆರೋಗ್ಯ ಇರುವಾಗಲೇ ನೀನೇನ್ ಮಾಡು? ನಿನ್ನ ಅನ್ನಪಾನಗಳನ್ನ ನೀರ್ ಮೇಲೆ ಚೆಲ್ಲೋ. ಬಹುಕಾಲ ಬಹುದಿನ ಆದ್ಮೇಲೆ ನಿನಗೆ ಬರ್ಬೇಕಾದ ಸಮಯದಲ್ಲಿ ಬರ್ತದೆ. ಹಲ್ಲೆಲೂಯಾ. ನೀನೇನ್ ಮಾಡು? ಚೆಲ್ಲು, ನೀರ್ ಮೇಲೆ ಚೆಲ್ಲು. ಬಹುದಿನಗಳಾದ ಮೇಲೆ ಅದು ರಿಲೀಸ್ ಆಗುತ್ತೆ. ಯಾವಾಗ? ಎಲ್ಲ ಕೈ ಬಿಡಲ್ಪಟ್ಟಿರುವಾಗ. ಮಗನ್ ನಮ್ದೆ, ಎಂತಿನ್ ನಮ್ದೆ, ಎಂತಿ ಲೊಟ್ಟ, ಗಂಡನ್ ನಮ್ದೆ, ಗಂಡ ಬುಟ್ಟ. ಹಲ್ಲೆಲೂಯಾ. ಎಲ್ಲ ಕೈ ಬಿಟ್ರು. ಈಗೇನ್ ಮಾಡೋದು? ಬಹುದಿನಗಳ ಹಿಂದೆಗಡೆ ನೀನೇನ್ ಮಾಡಿದೆ? ಕರ್ತನಿಗಾಗಿ, ದೇವರ ರಾಜ್ಯಕ್ಕಾಗಿ, ದೇವರ ಮಹಿಮೆಯಲ್ಲಿ ನೀನು ಹಾಕಿದಂತ ಕೆಲವು ಉತ್ಪತ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಯಾವ ಸಮಯದಲ್ಲಿ? ಕೈ ಬಿಡಲ್ಪಟ್ಟ ಸಮಯದಲ್ಲಿ, ತಕ್ಕ ಸಮಯದಲ್ಲಿ, ಬಹುದಿನಗಳಾದ ಮೇಲೆ, ನಿನ್ನ ವಯಸ್ಸಾದ ಮೇಲೆ ಅದು ಬಂದು ನಿನ್ನ ಹತ್ರ ಸೇರುತ್ತೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಬಹುದಿನಗಳಾದ್ಮೇಲೆ ಒಂದು ಸೇರುತ್ತೆ. ಯೆರೂಸಲೇಮ್ ದೇವರ ಆಲಯವನ್ನ ಕಟ್ಟುವುದಕ್ಕಾಗಿ ಅನೇಕ ಜನರು ತಂದು ಕೊಟ್ರಂತೆ. ಅದಕ್ಕೆ ಸುಂದರವಾಗಿ, ಭವ್ಯವಾಗಿ, ಮಹಿಮೆಯಾಗಿ ದೇವರ ಆಲಯ ಕಟ್ಟಲ್ಪಡ್ತು. ಹಲ್ಲೆಲೂಯಾ. ದೇವರ ಆಲಯಕ್ಕಾಗಿ ಅಳತೆ ಇಲ್ದಿರುವ ಹಾಗೆ ತಂದು ಸುರಿದಂತ ಎಲ್ಲಾ ಕುಟುಂಬ ದಿನಗಳ ನನಗೆ ಗ್ರಹಿಸಲ್ಪಡ್ತು. ನಾನು ದೇವರು ಯಾರಿಗೂ ಸಾಲಗಾರನಲ್ಲ. ಬೇರೆ ಯಾವ್ದಾವುದಕ್ಕೆ ಖರ್ಚುಗಳು ಮಾಡ್ತೀವಿ ಅದು ಬೇರೆ, ಬಟ್ ದೇವರ ಆಲಯ ಅಂತ ಹೇಳುವಾಗ ಅದು 2ಕ್ಕೆ ಹೆಚ್ಚು ಆಶೀರ್ವಾದ ಇದ್ದೇ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಯಾಕೆ?
ಯಾಕೆ ಅಂದ್ರೆ ದೇವರ ಆಲಯ ಕಟ್ಟಲ್ಪಟ್ಟ ಮೇಲೆ ಅನೇಕ ಕಷ್ಟದಲ್ಲಿರೋರು, ದುಃಖದಲ್ಲಿರೋರು, ವೇದನೆಯಲ್ಲಿರೋರು, ರೋಗದಲ್ಲಿರೋರು ಆಲಯದ ಒಳಗಡೆ ಬರ್ತಾರೆ. ದೇವರ ಮಹಿಮೆ ಪ್ರಕಟ ಆಗುತ್ತೆ, ಅಲ್ಲಿ ಅವರುಗಳಿಗೆ ಬಿಡುಗಡೆ ಆಗುತ್ತೆ, ಆತ್ಮಗಳ ರಕ್ಷಣೆ ಆಗುತ್ತೆ. ದೇವರ ವಾಕ್ಯ ಹೇಳ್ತದೆ, ಇಡೀ ಪ್ರಪಂಚವನ್ನೇ ಸಂಪಾದನೆ ಮಾಡಿಟ್ಟುಕೊಂಡು ನಿನ್ನ ಆತ್ಮ ನಷ್ಟ ಆದ್ರೆ ಏನು ಪ್ರಯೋಜನ? ಅಂದ್ರೆ ಒಂದು ಆತ್ಮಕ್ಕೆ ಅಷ್ಟೊಂದು ಬೆಲೆ ಉಳ್ಳಂಥದ್ದು. ಆ ಆತ್ಮಕ್ಕಾಗಿ, ಮುಂದಿನ ಆತ್ಮಕ್ಕಾಗಿ, ಮುಂದಿನ ಆತ್ಮಗಳ ಆಲಯಕ್ಕಾಗಿ, ಮುಂದಿನ ದೇವರ ಮಹಿಮೆ ಪ್ರಕಟ ಆಗುವುದಕ್ಕಾಗಿ, ದೇವರ ಆಲಯಕ್ಕಾಗಿ ನೀನು ಮನಸ್ಸು ಮಾಡಿ ಹೇರಳವಾಗಿ ಕೊಡಲ್ಪಟ್ಟಂತ ಆ ಒಂದು ಕಾರ್ಯಕ್ಕಾಗಿ ಕರ್ತನು ಅವನು ನಿನ್ನನ್ನು ಇಷ್ಟಪಡುವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೋಡ್ರಿ, ಧನಲಕ್ಷ್ಮಿ ಸಿಸ್ಟರ್ಗೆ ಸಾಲ ಇತ್ತು, ಪಾಪ ಅಮ್ಮನಿಗೆ ಇದ್ದಿದ್ರೆ ಸಾಲ ಕ್ಲಿಯರ್ ಆಗಿರೋದು. ನಮ್ಮ ಗೌರಿ ಸಿಸ್ಟರ್ಗೆ ಸಾಲ ಇರಲಿಲ್ಲ, 3 ಲಕ್ಷ ತಂದು ಕೊಟ್ಟರು ಆಲಯಕ್ಕೆ. ಹಲ್ಲೆಲೂಯಾ. ಆ ಕಾಸು ತಗೊಂಡು ಕೊಡುವಾಗ ಆ ದಿನಗಳಲ್ಲಿ ಅವ್ರಿಗೆ ಅಡ್ವಾನ್ಸ್ ಮಾಡೋಕ್ಕೆ ಮನೆಗೆ ದುಡ್ಡಿರಲಿಲ್ಲ. ಆ 3 ಲಕ್ಷ ಬಂದ ಟೈಮ್ಗಳಲ್ಲಿ ಆದ್ರೆ ಅವ್ರ ದೇವರ ಆಲಯಕ್ಕೆ ಅಂತೇಳಿ 3 ಲಕ್ಷ ತಂದು ಕೊಟ್ರು. ಹಲ್ಲೆಲೂಯಾ. ಆ 3 ಲಕ್ಷಕ್ಕೆ ಎಷ್ಟಡಿ ಜಾಗ ಬರ್ತದೋ ಅಷ್ಟು ಆ ಸ್ಥಳದಲ್ಲಿ ದೇವರ ಮಹಿಮೆ ಇಳಿತದೆ. ಅಷ್ಟು ಆ ಸ್ಥಳದಲ್ಲಿ ಮಹಿಮೆ ಇಳಿಯುವಾಗ ಅವ್ರ ಮನೇಲಿ ಕಾರ್ಯ ನಡೆಯುತ್ತೆ. ಸ್ವಲ್ಪ ತಡ ಆಗ್ಬೋದು. ಆಲಯ ಕಟ್ಟಾದ್ಮೇಲೆ ನೋಡ್ರಿ, ಸತ್ಯ ಹೇಳ್ತಾ ಇದ್ದೇನೆ, ದೇವರ ಆತ್ಮದಲ್ಲಿ ಹೇಳ್ತಾ ಇದ್ದೇನೆ, ನೀನು ಕೊಟ್ಟಿರೋ ದುಡ್ಡು, ನೀವು ಕೊಟ್ಟಿರೋ ದುಡ್ಡು ಆಲಯ ಕಟ್ಟಿ ಪೂರ್ತಿ ಆದ್ಮೇಲೆ ನೋಡ್ರಿ ನಿಮ್ಮ ಮನೆ ಹೆಂಗೆ ಅನುಗ್ರಹಿಸಲ್ಪಟ್ಟಿರ್ತದಂತ. ಸುಮ್ಮನೆ ಸ್ತೋತ್ರ ಹೇಳ್ಬೇಡ್ರಿ. ಹಲ್ಲೆಲೂಯಾ. ಸುಮ್ಮನೆ ಸ್ತೋತ್ರ ಹೇಳ್ಬೇಡ್ರಿ. ನಾನು ಸತ್ಯ ಮಾತಾಡ್ತಾ ಇದ್ದೀನಿ, ದೇವರ ಆತ್ಮದಲ್ಲಿ ಮಾತಾಡ್ತಾ ಇದ್ದೇನೆ. ಆಲಯಕ್ಕೆ ಅಂತ ಕೊಟ್ಟಿದ್ರಲ್ಲ ದುಡ್ಡು, ಆ ಜಾಗ ಪೂರ್ತಿ ಆದಮೇಲೆ, ಆಲಯ ಕಟ್ಟಿದ ಪೂರ್ತಿ ಆದಮೇಲೆ ಆಲಯ ಓಪನ್ ಆಗುತ್ತೆ, ಪ್ರತಿಷ್ಠೆ ಆಗುತ್ತೆ, ಉದ್ಘಾಟನೆ ಆಗುತ್ತೆ. ಆಲಯದ ಒಳಗಡೆ ದೇವರ ಅಸಾಧಾರಣವಾದ ಮಹಿಮೆ ಇಳಿದು ಬರುತ್ತೆ. ಆ ಇಳಿದು ಬಂದಂಥ ಮಹಿಮೆ ನಿಮ್ಮ ಮನೆಗಳಲ್ಲಿ ಸ್ಪ್ರೆಡ್ ಆಗುತ್ತೆ. ಇಳಿದು ಬಂದಂಥ ಆ ಮಹಿಮೆ ನಿಮ್ಮ ಮನೆಗಳಲ್ಲಿ ಚಲಿಸ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಹಲ್ಲೆಲೂಯಾ. ನೀವು ಕೊಟ್ಟಿರೋ ಕಾಸಿನ ಆಲಯ ಕಟ್ಟು ಪೂರ್ತಿ ಆದಮೇಲೆ ನಿಮ್ಮ ಮನೆಗಳಲ್ಲಿ ಓಪನ್ ಆಗುತ್ತೆ, ಬಾಗಿಲುಗಳು, ದಾರಿಗಳು ತೆರೆಯಲ್ಪಡ್ದು. ಬರೆದಿಟ್ಕೊಳ್ರಿ, ಇದು ಸತ್ಯ, ಸತ್ಯ, ಸತ್ಯ. ಹಲ್ಲೆಲೂಯಾ. ಈಗ ದಾವೀದ ಹೇಳ್ತಾನೆ, ನಾನು ಕಟ್ತೀನಿ. ದೇವ್ರು ಹೇಳ್ತಾರೆ, ಬೇಡ, ನಿನ್ನ ಕೈ ರಕ್ತ ತುಂಬಲ್ಪಟ್ಟಿದೆ. ಸರಿ, ಮತ್ತೆ ಹೆಂಗಪ್ಪ? ಅವಾಗ ದೇವರು ಹೇಳ್ತಾರೆ, ನಿನ್ನಲ್ಲಿ ಹುಟ್ಟಿರುವಂತ ನಿನ್ನ ಮಗನಿಂದ ನಾನು ಕಟ್ತೀನಿ. ಹಲ್ಲೆಲೂಯಾ. ಯಾರಿಂದ ಕಟ್ತೀನಿ? ವ್ಯಾಪಾರಿನ ಹತ್ರ ಎಲ್ಲ ಇದೆ ಸ್ವಾಮಿ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಿಂದು ಯಾರಿಗೆ ಬೇಕು? ಬೇಡ, ಇಟ್ಕೋ. ನಿನ್ನ ಮಗ ಇದ್ದಾನಲ್ಲ, ಅವನ್ ರಾಜ ಮಾಡಿ ಅವನ ಮೂಲಕವಾಗಿ ಅವನ ಕೈಗಳಿಂದ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಾನು ಅವನ ಕೈಯಿಂದ ನನ್ನ ಆಲಯವನ್ನು ಕಟ್ಟಿಸ್ಕೊಳ್ತೇನೆ ಅಂತ ದೇವರು ಮಾತಾಡ್ತಾ ಇದ್ದಾರೆ. ಯಾರ ಹತ್ರ? ದಾವೀದ ಹತ್ರ. ಇದೇ ವಿಷಯ, ನೀವು ಓದಿದ ವಾಕ್ಯ ಅದೇ ವಿಷಯ. ದೇವರು ಮಾತು ಕೊಡ್ತಾ ಇದ್ದಾರೆ, ನುಡಿತಾ ಇದ್ದಾರೆ. ಏನಂತೇಳಿ? ನಾನು ನಿನ್ನ ಕೈಯಲ್ಲಿ ಆಲಯ ಕಟ್ಟಿಸೋದಿಲ್ಲ, ನಿನ್ನ ಮಗನ ಆಗಿರುವಂತ ಸೊಲೊಮೋನನ ಕೈಯಲ್ಲಿ ನಾನು ನನ್ನ ಆಲಯವನ್ನ ಕಟ್ಟುತ್ತೇನೆ. ಇದೇಳಿ ಅನೇಕ ವರ್ಷಗಳಾಗಿತ್ತು. ಸಮಯ ಬಂತು, ಕಾಲ ಬಂತು, ದಿಢೀರ್ ಅಂತೇಳಿ ಪಟ್ ಅಂತೇಳಿ ದಾವೀದ ಸತ್ತೋಗ್ಬಿಟ್ಟ. ದಾವೀದ ಆಯ್ತು, ಅವನ ವಯಸ್ಸಾಯ್ತು, ಎಲ್ಲ ಮುಗೀತು. ಈ ಸೊಲೊಮೋನನು ಆ ರಾಜನ ಪಟ್ಟಕ್ಕೆ ಬರುವಾಗ, ರಾಜನ ಇದಕ್ಕೆ ಬರುವಾಗ, ಆ ಆಳ್ವಿಕೆಗೆ ಬರುವಾಗ ಅಷ್ಟರೊಳಗಡೆ ಏನಾಗಿದ್ದ? ದಾವೀದ ಸತ್ತೋದ. ದಾವೀದ ಸತ್ತು ಹೋದ್ರು. ದೇವರ ಬಾಯಿಂದ ಹೊರಡಂತ ವಾಗ್ದಾನದ ವಚನ ಜೀವಂತವಾಗಿತ್ತು. ಅರ್ಥ ಆಗ್ತಾ ಇದೆಯಾ? ಇಲ್ಲೇ ಇದ್ದೀರಾ? ನಿದ್ದೆ ಮಾಡ್ತಾ ಇದ್ದೀರಾ? ನಿಲ್ಲಿಸ್ಲಾ, ಹೋಗೋಣ. ಇದಕ್ಕೆ ಮೇಲೆ ಪ್ರಸಂಗ ಸ್ಟಾರ್ಟು. ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ಇನ್ನ 1 ಅವರ್ ಇದೆ ಟೈಮ್ ನನಗೆ. ಪ್ರೈಸ್ ದಿ ಲಾರ್ಡ್. ಇವಾಗ ಪ್ರಸಂಗದ ಒಳಗಡೆ ಹೋಗ್ಬೇಕು ನಾವು. ಹಲ್ಲೆಲೂಯಾ. ದಾವೀದ ದೇವ್ರ ಹತ್ರ ಆಲಯ ಕಟ್ತೀನಿ ಅಂತೇಳಿ ಮಾತಾಡುವಾಗ ದೇವ್ರ ಹತ್ರ ಮಾತಾಡ್ರು, ನಾನು ನಿನ್ ಕೈಯಲ್ಲಿ ಕಟ್ಸಲ್ಲ, ನಿನ್ನ ಮಗನ ಕೈಯಲ್ಲಿ ಕಟ್ಟಿಸ್ತೀನಿ ಅಂತ ವಾಗ್ದಾನ ಮಾಡಿದ್ರು. ಈಗ ವಾಗ್ದಾನ ಇದೆ, ದಾವೀದ ಇಲ್ಲ. ವಾಗ್ದಾನ ಇದೆ, ದಾವೀದ ಇಲ್ಲ. ಪ್ರವಾದನೆ ಇದೆ, ದಾವೀದ ಇಲ್ಲ. ದೇವರ ಮಾತಿದೆ, ದಾವೀದ ಇಲ್ಲ. ದಾವೀದ ಸತ್ತೋದ. ಈಗ ದೇವರು ನುಡಿದಂತೆ, ದೇವರು ಮಾತಾಡಿದಂತೆ, ದೇವರು ಹೇಳಿದ್ರು, ನಿನ್ನ ಮಗನಾಗಿರುವಂತ ಸೊಲೊಮೋನನ ಕೈಯಲ್ಲಿ ನನ್ನ ಆಲಯವನ್ನು ಕಟ್ಟಿಸ್ತೀನಿ ಅಂತ ಹೇಳಿದ್ರು. ಆ ಸಮಯ ಬಂತು, ಆ ಸೀಸನ್ ಬಂತು, ಆ ಕಾಲ ಬಂತು, ಆ ಅವಧಿ ಬಂತು. ಆ ಸಮಯದಲ್ಲಿ ಈಗ ಇವನೇನು ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಒಂದಿಗೆ ಎಲ್ಲವನ್ನ ಸಿದ್ಧ ಮಾಡಿ ಈಗ ಘೋಷಣೆ ಮಾಡ್ತಾ ಇದ್ದಾನೆ, ನಾವು ದೇವರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕು.
ನಾವು ದೇವರಿಗಾಗಿ ಒಂದು ಆಲಯವನ್ನು ಕಟ್ಟಬೇಕಂತ ಹೇಳಿದ ತಕ್ಷಣ ಬೇರೆ ಬೇರೆ ದೇಶಗಳಿಂದ ವಿಶೇಷವಾಗಿರುವಂತ ತುಂಬಾ ಬೆಲೆ ಬಾಳುವಂತ ಮರಗಳು, ಬೆಳ್ಳಿ ಬಂಗಾರ, ಬೇಕಾಗಿರೋ ತಾಮ್ರ, ಹಿತ್ತಾಳೆ, ಏನೆಲ್ಲ ಬೇಕೋ ತಂದು ಸುರಿದ್ಬಿಟ್ರು. ಹಲ್ಲೆಲೂಯ. ಒಂದು ದಿನ ಗೊತ್ತು ಮಾಡಿ ಆ ದಿನವನ್ನು ಪ್ರತಿಷ್ಠೆ ಮಾಡಿ ಆ ದಿನದಲ್ಲಿ ದೇವರ ಆಲಯವನ್ನು ಕಟ್ಟಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯ. ಆಲಯವನ್ನು ಎಲ್ಲ ಕಟ್ಟಿ ಮುಗಿಸಿದ ಮೇಲೆ 300 ಮೊಳ ಉದ್ದ, ಸುಮಾರು ಮೊಳ ಅಗಲ, 300 ಮೊಳ ಉದ್ದ ಬರ್ತದೆ ದೇವರ ಆಲಯ. ಅದ್ರ ಒಳಗಡೆ ಅನೇಕ ಭಾಗಗಳು ಬರ್ತದೆ, ಕೆರೂಬಿ ಬರ್ತದೆ, ರೆಕ್ಕೆಗಳು 5 ಅಡಿ 6 ಅಡಿ ಕೆರೂಬಿಗಳು ರೆಕ್ಕೆಗಳು ಬರ್ತದೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆಗೆ ಚಾಚಲ್ಪಟ್ಟಿರ್ತದೆ. ಆ ಕೆರೂಬಿಗಳ ರೆಕ್ಕೆಗಳ ಕೆಳಗಡೆ ಮಂಜೂಷ ಇರಬೇಕು. ಇದರ ಎಲ್ಲ ಕಟ್ಟಿ ಎಲ್ಲ ಮುಗಿತು, ಕಟ್ಟಿ ಎಲ್ಲ ಮುಗಿತು. ಆಲಯವನ್ನ ಉದ್ಘಾಟನೆ ಮಾಡಬೇಕು, ಪ್ರತಿಷ್ಠೆ ಮಾಡಬೇಕು. ಆ ಸಮಯದಲ್ಲಿ ಸೊಲೊಮೋನನು ಹೇಳ್ತಾ ಇರುವಂತ ಮಾತಿದಾಗಿತ್ತು. ಏನಂತ ಹೇಳ್ತಾ ಇದ್ದಾನೆ? ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ. ಯಾಕೆ ಸ್ತೋತ್ರವಾಗಲಿ? ಯಾಕೆ ಸ್ತೋತ್ರವಾಗಲಿ ಅಂದ್ರೆ, ನನ್ನ ತಂದೆ ಕಾಲದಲ್ಲಿ ನನ್ನ ತಂದೆ ಹೇಳ್ದ, ನಾನು ನಿನಗಾಗಿ ಭವ್ಯವಾದ, ಸುಂದರವಾದ, ಮಹಿಮೆಯಾದ ಒಂದು ವೈಭವವುಳ್ಳ ಆಲಯವನ್ನು ಕಟ್ಟಬೇಕಂತ ಹೇಳುವಾಗ ನನ್ನ ದೇವರು ನನ್ನ ತಂದೆ ಹತ್ರ ಮಾತಾಡಿದ್ರು, ಇಲ್ಲ ನಿನ್ನ ಆಲಯವನ್ನು ಕಟ್ಟಬಾರದು, ನಿನ್ನ ಮಗನಲ್ಲಿ ನಾನು ಆಲಯ ಕಟ್ತೀನಿ ಅಂತ. ಈಗ ದೇವರು ಆ ವಾಗ್ದಾನವನ್ನು ನನ್ನ ಮೂಲಕವಾಗಿ ನೆರವೇರಿಸಿದ್ದಾರೆ. ಈಗ ಆ ದೇವರು ನನ್ನ ಮೂಲಕವಾಗಿ ಅದು ನೆರವೇರಿಸಿದಾನೆ. ದೇವರಿಗೆ ಸ್ತೋತ್ರ ಅಂತ ಹೇಳ್ತಾ ಇದ್ದಾನೆ. ದೇವರು ಮಾತಾಡ್ತಾ ಇದ್ದಾರೆ, ನೆರವೇರುವ ಕಾಲ ಬಂತು. ಯಾರು ಆಮೇನಂದ್ರೆ ಅವ್ರಿಗೆ ಮಾತ್ರ ನೆರವೇರಲಿ. ಪ್ರಯಾಣ ಹೋಯ್ತು. ಹಲ್ಲೆಲೂಯ. ಸತ್ಯ ಅದು ಹಾಗೆ ನಡೆಯುತ್ತೆ, ಸುಮ್ಮನೆ ಅಲ್ಲ. ನಮ್ಗೆ ಜೋಕ್ ಮಾಡಕ್ಕೆ ಹೇಳ್ತಾ ಇಲ್ಲ ನಾನು. ಹಲ್ಲೆಲೂಯ. ಸುಮ್ಮನೆ ಗುಂಡ್ರಗೋಗಿ ಕುತ್ಕೊಳಕ್ಕಾಗಿ ನಲ್ಲಿ ಬಂದಿಲ್ಲ ಇಲ್ಲಿ. ಹಲ್ಲೆಲೂಯ. ರಿಸೀವ್ ಮಾಡಕ್ ಬಂದಿದ್ದೇವೆ, ಹೊಂದಿಕೊಳ್ಳಿಕ್ಕಾಗಿ ಬಂದಿದ್ದೇವೆ, ಪಡೆದುಕೊಳ್ಳಿಕ್ಕಾಗಿ ಬಂದಿದ್ದೇವೆ, ಅನುಭವಿಸುವುದಕ್ಕಾಗಿ ಬಂದಿದ್ದೇವೆ, ಹೊತ್ತುಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ದೇವರು ಮಾತಾಡ್ತಾ ಇದ್ದಾರೆ, ನೆರವೇರುವ ಸಮಯ ಬರ್ತಾ ಇದೆ. ನೆರವೇರುವ, ಪೂರ್ತಿಯಾಗುವ, ನಿವೃತ್ತಿಯಾಗುವಂತ, ನೆರವೇರಿಸುವಂತ ಕಾಲ, ಸೀಸನ್, ಸಮಯ ಅದು ಎದ್ದು ಬರ್ತಾ ಇದೆ ಎಂಬುದಾಗಿ ಹೇಳಿ, ತಲೆ ದೂರ್ತಾ ಇದೆ ಎಂಬುದಾಗಿ ಹೇಳಿ, ಸೈನ್ಯಗಳ ಒಡೆಯನು ಈ ಮುಂಚಾನೆ ವೇಳೆಯಲ್ಲಿ, ಈ ಸಬ್ಬತ್ ದಿನದಲ್ಲಿ ಈ ಸಭೆ ಒಟ್ಟಿಗೆ ದೇವರು ಮಾತಾಡ್ತಾ ಇದ್ದಾರೆ, ಇದು ನಿನ್ನ ಸಮಯ, ಅದು ನೆರವೇರುವ ಸಮಯ, ಅದು ಬಂದಾಯ್ತು. ಮತ್ತೊಂದು ಸಾರಿ ಹೇಳ್ತೀನಿ ಕೇಳ್ರಿ, ನೆರವೇರುವ ಕಾಲ ಬಂತು, ನೆರವೇರುವ ಸಮಯ ಬಂತು, ನೀನು ಹೊಂದಿಕೊಳ್ಳುವ ಸಮಯ ಬಂತು, ನೀನು ಹಿಡಿದುಕೊಳ್ಳುವಂತ ಸಮಯ ಬಂತು, ವಾಗ್ದಾನದ ಒಳಗಡೆ ನುಗ್ಗುವ ಸಮಯ ಬಂತು, ಅದು ಪೂರ್ತಿಯಾಗುವ ಸಮಯ ಅಂತೇಳಿ ಸೈನ್ಯಗಳ ಒಡೆಯರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ನೆರವೇರುವಂತ ಸಮಯ ಬಂದಿದೆ. ಯಾಕೆ ಬಂದಿದೆ ಅಂದ್ರೆ, ನುಡಿದಿದ್ದು ಮನುಷ್ಯನಲ್ಲ, ನುಡಿದಿದ್ದು ದೇವರು ಅಂತ ಹೇಳ್ತಾ ಇದ್ದಾರ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳ್ರಿ, ದೇವ್ರು ನಿಮ್ಗೆ ಏನ್ ವಾಗ್ದಾನ ಮಾಡಿದ್ರು? ಏನ್ ವಾಗ್ದಾನ ಮಾಡಿದ್ರ ಅಂತ ಹೇಳ್ಬೇಡ್ರಿ, ಹೇಳ್ರಿ ದೇವ್ರಿಗೆ ಏನ್ ವಾಗ್ದಾನ ಮಾಡಿದ್ರು. ಆ ವಾಗ್ದಾನ ನೆರವೇರುವ ಸಮಯ ಬಂದಾಯ್ತು. ಯಾಕೆ ಅಂದ್ರೆ ಆ ವಾಗ್ದಾನಗಳ ಮೇಲೆ ಏನೋ ಒಂದು ಪ್ರಕಟಣೆ ಆಗ್ಲಿಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಿನಗೆ ಈ ರೀತಿ ಮಾಡ್ತೀನಿ ಅಂತ ಹೇಳಿದ ವಾಗ್ದಾನ ಮೇಲೆ ಸಮಥಿಂಗ್ ಏನೋ ಪ್ರಕಟ ಆಗುವುದಕ್ಕಾಗಿ ಹೋಗ್ತಾ ಇದೆ. ನಮಗೇನೋ ನಂಬಿಕೆ ಬಂದಿಲ್ಲಲ್ಲ? ಕೇಳಿ 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 ಸುಮ್ಮನೆ ಎಲ್ಲ ನೋವು ಬಂದ್ಬಿಟ್ಟಿದೆ. ಬೇಗ ಬಿಟ್ಬಿಟ್ರೆ ಸಾಕಿಲ್ಲ ಅಂದ್ರೆ ನಾನು ಫಾಸ್ಟ್ನ ಪ್ರಾರ್ಥನೆಯಲ್ಲಿ ಇಡ್ತೀನಿ. ಇವತ್ತು ಬೇಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ಪಾಸ್ಟರ್ನ ಏನ್ ಮಾಡ್ತೀನಿ,
ಪ್ರಾರ್ಥನೆಯಲ್ಲಿ ಇಡ್ತೀನಿ. ಏನಂತ? ದೇವರೇ, ನಮ್ಮ ಪಾಸ್ಟ್ರಿಗೆ ಬೇಗ ಅಲ್ಲೇಲೂಯ ಅಲ್ಲೇಲೂಯ. ನೀನ್ ಪ್ರಾರ್ಥನೆ ಎಲ್ಲ ದೇವ್ರು ಕೇಳಲ್ಲ. ಯಾವ ಪ್ರಾರ್ಥನೆ ಕೇಳ್ಬೇಕು ಅದೇ ಕೇಳೋದು. ಕೆಲವು ಜನರಿಗೆ ಭಯ, ಅಯ್ಯೋ ಎಲ್ಲಿ ಎದುರು ಪ್ರಾರ್ಥನೆ ಮಾಡ್ಬಿಡ್ತಾರೋ ಅಂತ. ಎದುರು ಪ್ರಾರ್ಥನೆ ಯಾರು ಎಷ್ಟೇ ಮಾಡ್ಲಿ, ಆ ಪ್ರಾರ್ಥನೆ ದೇವ್ರು ಕೇಳಲ್ಲ. ನಿನ್ ದೇವ್ರೇ. ಅಲ್ಲೇಲೂಯ. ಯಾವ ಉದ್ದೇಶಕ್ಕಾಗಿ ದೇವ್ರು ನಿನ್ನ ಕಂಡಿದಾರೋ, ಯಾವ ಉದ್ದೇಶಕ್ಕಾಗಿ ದೇವ್ರು ನಿನ್ನ ಆರಿಸ್ಕೊಂಡಿದಾರೋ, ಏನ್ ನಾನು ನಿನ್ನನ್ನು ಮಾಡ್ತೀನಿ ಅಂತ ಹೇಳಿ ಕರೆದಿದ್ದಾರೋ ಅದನ್ನ ಅವರು ಮಾಡೇ ಮಾಡ್ತಾರೆ. ಯಾವ ಎದುರು ಪ್ರಾರ್ಥನೆ ಅಂತ ತಡೆ ಮಾಡೋಕ್ಕಾಗಲ್ಲ. ಯಾಕೆ ಅಂದ್ರೆ ದೇವರ ಬಾಯಿಂದ ಬಂದ ಮಾತು ಅದು ನೆರವೇರುತ್ತೆ. ಕೆಲವು ಜನರು ಹೇಳ್ತಾರೆ ನನ್ನ ಹತ್ರ, ಅಯ್ಯೋ ನಿಮಗೆ ಗೊತ್ತಾ, ನಿಮ್ಮ ನೆನ್ಸಿ ಎದುರು ಪ್ರಾರ್ಥನೆ ಮಾಡ್ತಾರೆ, ನಾನು ಪ್ರಾರ್ಥನೆ ಮಾಡ್ಲಿ ಇನ್ನೂ 2-3 ಅವರ್ ದಿನ ಬಿಡ್ರಿ ಅಂತ ಹೇಳ್ತೀನಿ, ಇನ್ನೂ 2-3 ದಿನ ತಗೊಳಕ್ ಹೇಳ್ರಿ ಅಂತ ಹೇಳ್ತೀನಿ. ಇವತ್ತು ಕೂಡ ನನ್ನ ಕುರಿತು, ನನ್ನ ಸಭೆ ಕುರಿತು, ನನ್ನ ಸೇವೆ ಕುರಿತು ಎದುರು ಪ್ರಾರ್ಥನೆ ಮಾಡ್ತಾರೆ. ಅಲ್ಲೇಲೂಯ. ಯಾಕೆ? ಎದುರು ಪ್ರಾರ್ಥನೆ ಕೇಳಿಬಿಟ್ರೆ ಮಾಟ ಮಂತ್ರದವನಿಗೂ ನನ್ನ ದೇವರಿಗೂ ಏನು ವ್ಯತ್ಯಾಸ ಇದೆ? ಮಾಟ ಮಂತ್ರ ಮಾಡೋರು ಮಾಟ ಮಂತ್ರದವನ ಹತ್ರ ಹೋಗ್ತಾರೆ. ಏನಕ್ಕೋಸ್ಕರ? ಅವನು ವಿರೋಧವಾಗಿ. ಏನಂತೇಳಿ? ಹಂಗಾಗ್ಬೇಕು, ಹಿಂಗಾಗ್ಬೇಕು, ನರಳೆ ಎಳ್ಕೊಂಡ್ಬಿಡ್ಬೇಕು, ಕಾಲು ಬಿದ್ದೋಗ್ಬೇಕು, ಕೈ ಬಿದ್ದೋಗ್ಬೇಕು, ಅದನ್ನ ಹೋಗ್ಬಿಡ್ಬೇಕು. ಅಲ್ಲೇಲೂಯ. ಅವ್ನು ಬಿಡ್ಬಿಡ್ಕೆ ಅವನೇನ್ ಮಾಡ್ತಾನೆ, 10,000 20,000 ಜೇಬ್ ಹಾಕೊಂಡು ಹೋಗಿ ಬರೋ ಅಮಾವಾಸ್ಯೆ ಒಳಗಡೆ ಅವ್ರ ಮನೇಲಿ ನೋಡು. ಬರೋ ಅಮಾವಾಸ್ಯೆ ಒಳಗಡೆ ನೀನ್ ರಾತ್ರಿ ಏನ್ ಮಾಡು, ಅವ್ರ ಮನೆ ಗೇಟದ ಹೋಗ್ಬಿಟ್ಟು ಕಾಲಿಗೆ ಬಿಟ್ಟು ಬಂದ್ಬಿಡು. ಆಮೇಲೆ ನೋಡು ಅವ್ನ ಕಾಲು ಬಿದ್ದೋಗುತ್ತೆ, ಕೈ ಬಿದ್ದೋಗುತ್ತೆ. ಅಲ್ಲೇಲೂಯ ಅಲ್ಲೇಲೂಯ. ಪ್ರಾರ್ಥನೆ ನಾನು ಉಸಿರಾಗಲಿ, ಪ್ರಾರ್ಥನೆ ಜೀವವಾಗಲಿ, ಪ್ರಾರ್ಥಿಸಲು ನಾನಿರುವೆನು, ಒಡಕಿನಲ್ಲಿ ನಾನಿಲ್ಲುವೆನು. ಅಲ್ಲೇಲೂಯ. ಯಥಾರ್ಥವಾಗಿ ದೇವರಿಗೆ ಮೆಚ್ಚುಗೆಯಾಗಿ ಪರಿಶುದ್ಧವಾಗಿ ನೀನು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿದ್ರೆ ನಿನ್ನನ್ನು ಮುಟ್ಟುವ ಒಂದು ಶಕ್ತಿ ಇಲ್ಲ. ಬರ್ದಿಟ್ಕೊಳ್ರಿ, ಯಾವ ಎದುರು ಪ್ರಾರ್ಥನೆ ಏನು ನಡೆಯಲ್ಲ. ಅಲ್ಲೇಲೂಯ. ಎದುರು ಪ್ರಾರ್ಥನೆ ಮಾಡುವಾಗ ನಡೆಯುತ್ತೆ. ಅಯ್ಯೋ ಪಾಸ್ಟರ್ ಹಾಕಿದ್ರು ಬಾಂಬು, ನಿಜ. ಕೇಳಿ ಜನರು, ಅಯ್ಯೋ ಏನೋ ಅನ್ಕೊಂಡಿದ್ದೆ, ಯಾರ್ಯಾರೋ ನನ್ನ ನೆನೆಸಿ ಪ್ರಾರ್ಥನೆ ಮಾಡ್ತಾ ಇದ್ರು, ಅಪ್ಪ ಇವತ್ತು ಜೀವ ಬಂತು ಅನ್ಕೊಂಡೆ, ನಡೆಯಲ್ಲ ಅಂತ ಹೇಳುವಾಗ ಸಡನ್ನಾಗಿ ಪಾಸ್ಟರ್ ಬಾಂಬ್ ಹಾಕ್ಬಿಡೋದ ಆಗುತ್ತೆ ಅಂತ. ಅಲ್ಲೆಲ್ಲೂಯ. ಕೆಲವು ಎದುರು ಪ್ರಾರ್ಥನೆ ನಡೀತರಿ. ಅಲ್ಲೆಲ್ಲೂಯ, ನಿಜ. ಕೆಲವು ಎದುರು ಪ್ರಾರ್ಥನೆಗಳು ಆಗುತ್ತೆ, ನಡೆಯುತ್ತೆ, ಸಂಭವಿಸುತ್ತೆ. ಆ ಎದುರು ಪ್ರಾರ್ಥನೆ ದೇವರು ಕೇಳಲ್ಲ. ಎದುರು ಪ್ರಾರ್ಥನೆ ಕೇಳೋದು ಸೈತಾನನು. ಎದುರು ಪ್ರಾರ್ಥನೆ ಸೈತಾನ ಕೇಳ್ತಾನ ಅಂದ್ರೆ ನೀನ್ ಯಾರ ಪಕ್ಷದವರು? ಸೈತಾನನ ಸಾಮ್ರಾಜ್ಯ ಜಾಸ್ತಿ ದಿನ ನಿಲ್ಲಲ್ಲ. ಅದಕ್ಕೆ ನಾ ಹೇಳಿದ, ನಾವು ಯಾರಾಗಿರ್ಬೇಕು? ಪ್ರಾರ್ಥನೆ ಮಾಡೋರಾಗಿರ್ಬೇಕು, ದೇವರ ಮಹಿಮೆ ತುಂಬಲ್ಪಟ್ಟರಾಗಿರ್ಬೇಕು. ಯಾರು ಏನೇ ಹೇಳ್ಕೊಳ್ಳಿ, ನಾನು ಮಾತ್ರ ಪರಿಶುದ್ಧನಾಗಿ ಪ್ರಾರ್ಥನೆಯಲ್ಲಿರುವಂತ ವ್ಯಕ್ತಿಯಾಗಿ, ದೇವರೊಟ್ಟಿಗೆ ಅಲೋಕನ ಹಾಗೆ ನಡೆಯುವಂತ ವ್ಯಕ್ತಿಯಾಗಿ ನೀನು ನಿಂತುಕೊಂಡ್ರೆ ಯಾವ ಪ್ರಾರ್ಥನೆ, ಎದುರು ಪ್ರಾರ್ಥನೆ ನಿನ್ನ ಮುಟ್ಟಕ್ಕಾಗಲ್ಲ, ನಿನ್ನ ಕೆಡವಕ್ಕಾಗಲ್ಲ. ದೇವರ ಕರ ನಿನ್ನ ಮೇಲೆ. ಅಲ್ಲೇಲೂಯ. ಎದುರು ಪ್ರಾರ್ಥನೆ ಅದು ಮಾಟ ಮಂತ್ರಕ್ಕೆ ಸಮಾನ. ಆದ್ರೆ ನಮ್ಮ ಸಭೆ ಮಾಟ ಮಂತ್ರಗಳನ್ನು ಒಡೆಯುವ ಸಭೆ. ಅಲ್ಲೇಲೂಯ. ಮಾಟ ಮಂತ್ರಗಳು ದುಷ್ಟ. ಮಾಟ ಮಂತ್ರ ಯಾವುದು? ಎದುರು ಪ್ರಾರ್ಥನೆ. ದುಷ್ಟಶಕ್ತಿ ಯಾರು? ಅವಿಶ್ವಾಸಿಗಳು ಅಂತ. ಹಾಡು ತುಂಬಾ ಅರ್ಥ ಇದೆ. ಅದು ನಾವು ಸುಮ್ಮನೆ ಏನ್ ಆಡ್ತೀವಿ? ಮಾಟ ಮಂತ್ರಗಳು ನಾವು ತಿಳ್ಕೊಂತೀವಿ. ಈಚೆಗಡಿರೋ ಪೂಜಾರಿನೇ ಮಾಟ ಮಂತ್ರ ಮಾಡ್ತಾನೆ ಅಂತ. ವಿಶ್ವಾಸಿಗಳು. ಇದು ಯಾವ ವಿಶ್ವಾಸಿ? ಕಳ್ಳ ವಿಶ್ವಾಸಿ. ಅಲ್ಲೇಲೂಯ. ಶಾಮಿ 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 ಆ ವಿಶ್ವಾಸಿ. ಅಲ್ಲೇಲೂಯ. ಇದು ಮನೆಗೂ ಡೇಂಜರು, ಅವ್ರ ಕುಟುಂಬಕ್ಕೂ ಡೇಂಜರು, ಸಭೆಗೂ ಡೇಂಜರು, ಸೇವಕನಿಗೂ ಡೇಂಜರು. ಅಲ್ಲೇಲೂಯ. ಮಾಟ ಮಂತ್ರಗಳು ದುಷ್ಟ. ಇದು ಶಕ್ತಿಗಳು ಯಾವುದು? ಈ ಎದುರು ಪ್ರಾರ್ಥನೆ ಮಾಡೋರು ದುಷ್ಟ ಶಕ್ತಿಗಳೇ, ನಿಜ. ಅಲ್ಲೇಲೂಯ. ದೇವರೇ ಆ ಸಭೆ ನಿಂತೋಗ್ಬೇಕು, ದೇವರೇ ಆ ವಿಶ್ವಾಸಿ ಬಿದ್ದೋಗ್ಬೇಕು, ದೇವರೇ ಅವ್ರ ಕೈ ಮುರಿಬೇಕು.
ಆಟ ಮಂತ್ರ ಮಾಡೋರ್ಗು ನಿನಗೂ ಏನು ವ್ಯತ್ಯಾಸ ಇದೆ? ಅಲ್ಲೆಲೂಯ, ಅಲ್ಲೆಲೂಯ. ಯಾರಾದ್ರೂ ಒಂದು ವೇಳೆ ಎದುರು ಪ್ರಾರ್ಥನೆ ಮಾಡ್ಬಿಟ್ರೆ ಆಗ್ಬಿಡುತ್ತೆ ಅನ್ನೋ ನೆನೆಸ್ಕೊಂಡು ಇಲ್ಲಿ ಯಾರಾದ್ರೂ ಇದ್ರೆ ನಿನ್ನ ಆಲೋಚನೆ ಬದಲಾಗ್ಲಿ. ನೀನು ಎದುರು ಪ್ರಾರ್ಥನೆ ಮಾಡುವಾಗ ಸಂತೋಷ ಪ್ರೇಯರ್ ಮಾಡ್ಬೋದು, ಬಟ್ ಮಾಟ ಮಂತ್ರ ಕಟ್ಟಾಗಿ ಅದು ರಿವರ್ಸ್ ನಿನಗೆ ಆಗುತ್ತೆ. ಅದು ರಿವರ್ಸ್ ನಿನಗಾಗುತ್ತೆ. ಯಾಕೆ? ಅವನು ಪ್ರಾರ್ಥನೆ ಮಾಡೋ ವ್ಯಕ್ತಿ ಆಗಿದ್ರೆ, ಅವಳು ಪ್ರಾರ್ಥನೆ ಮಾಡೋ ವ್ಯಕ್ತಿ ಆಗಿದ್ರೆ, ಆ ಮನೆ ಪ್ರಾರ್ಥನೆ ಮಾಡೋ ವ್ಯಕ್ತಿ ಆಗಿದ್ರೆ, ಆ ಮನೆ ಪ್ರಾರ್ಥನೆಯ ಮನೆ ಆಗಿದ್ರೆ ಅದು ಅಲ್ಲಿಗೆ ಬರಲ್ಲ, ರಿವರ್ಸ್ ನಿಮ್ಮನೆಗೆ ಬರ್ತದೆ. ನಿಮ್ಗೆ ಅರ್ಥ ಆಗಿಲ್ಲ? ಸಿಂಪಲ್ ಆಗಿ ಹೇಳ್ತೀನಿ ಕೇಳ್ರಿ. ಸಿಂಪಲ್ ಆಗಿ ಯಾವ್ದಾದ್ರು ಒಂದು ಮನೆಗೆ ಹೋಗ್ತೀವಿ, ಮನೆಗೆ ಹೋಗಿದ ತಕ್ಷಣ ವಾಕ್ಯ ಏನ್ ಹೇಳುತ್ತೆ, ಏನ್ ಮಾಡ್ಬೇಕು ಅಂತ? ಆ ಮನೆಗೆ ಇಲ್ಲ ಅಂದ್ರೆ ಅದು ನಿಮ್ಗೆ ಎಷ್ಟಿಗೆಲ್ಲ ಸೇರಿ ಅರ್ಥ ಆಗ್ತಿದ್ಯಾ? ಎದುರು ಪ್ರಾರ್ಥನೆ ಅಷ್ಟೇ. ಅದೇನಾದ್ರೂ ಅವ್ನು ಪ್ರಾರ್ಥನೆ ಮಾಡೋ ವ್ಯಕ್ತಿ ಆಗಿದ್ದು ಅದು ಅಲ್ಲಿವರೆಗೂ ಹೋಗಕ್ಕಾಗಿಲ್ಲ ಅಂದ್ರೆ ರಿವರ್ಸ್ ನಿನ್ನ ಮನೆ ಒಳಗಡೆ ಬರ್ತದೆ. ನೆಕ್ಸ್ಟ್ ನಿನಗೆ ಆಕ್ಸಿಡೆಂಟ್ ಆಗೋದು. ನೀನು ಹೇಳಿರ್ತೀಯಲ್ಲ, ದೇವ್ರೆ ಹೊಸ ಗಾಡಿ ತಗೊಂಡವ್ರಪ್ಪ, ಸೋತ್ರ ಸೋತ್ರ ಸೋತ್ರ, ಬೇಗ ಕೆಟ್ಟೋಗ್ಬೇಕಪ್ಪ. ನಿನ್ನ ಪ್ರಾರ್ಥನೆ ತಗೊಂಡೋಗಿ ಬೆಂಕಿಲ್ ಹಾಕ್ಬೇಕು. ನೀನು ತಿಳ್ಕೊಂಬಿಟ್ಟಿದ್ದು ದೇವ್ರಿಗೆ ಕೇಳ್ಬಿಡ್ತೀರಿ. ನೀನು ಪ್ರಾರ್ಥನೆ, ಎಲ್ಲ ಪ್ರಾರ್ಥನೆ ದೇವ್ರಿಗೆ ಕೇಳಲ್ಲ ಸಿಸ್ಟರ್, ಬ್ರದರ್. ಯಾರೇ ಪ್ರಾರ್ಥನೆ ಮಾಡಿದ್ರು ಆ ಪ್ರಾರ್ಥನೆ ಧೂಪ ಆಗಿರ್ಬೇಕು. ಆಳದ ವಿಷಯ ದೇವ್ರು ಮಾತಾಡ್ರು ಕೂಡ ನಿಮ್ಗೆ ಅರ್ಥನೇ ಆಗಲ್ಲ ಅಂತ ನಾನು ಏನ್ ಮಾಡ್ಲಿ? ಕಡ್ಲೆಕಾಯಿ ತಕೊಂಡಿದ್ರೆ ಸುರಿದು ಕೊಡ್ಬೇಕಂತ ಇವ್ರಿಗೆ, ಕುಡಿಯೋದ ತಿನ್ನಿಸ್ಬೇಕಂತ, ಗಂಟ್ಲಲ್ಲಿ ಹಾಕ್ಬೇಕಂತ, ಹಿಂಗು ಅಂತ ಕಡಲೆ ಬೀಜ. ಅಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಏನ್ ಹೇಳಿದಿಲ್ಲ ಈಗ ನಾನು? ಎಲ್ಲದಕ್ಕೂ ಸದುತ್ತರ ಬರಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ. ಯಾವುದು ಧೂಪ ಆಗುತ್ತೋ ಅದು ಪರಲೋಕಕ್ಕೆ ಎತ್ತಲ್ಪಡುತ್ತೆ, ಯಾವುದು ಧೂಪ ಆಗಲ್ವೋ ಸೈತಾನ ಹತ್ರ ಹೋಗುತ್ತೆ. ಅಲ್ಲೆಲೂಯ, ಅಲ್ಲೆಲೂಯ. ಬೇರೆ ಏನೋ ಸಬ್ಜೆಕ್ಟ್ ಇದೆ, ಬೇರೆ ಏನೋ ಸಬ್ಜೆಕ್ಟ್ ಮಾತಾಡ್ತಾ ಇದ್ದಾರೆ. ಅಲ್ಲೆಲೂಯ. ನಿನ್ನ ಪ್ರಾರ್ಥನೆ ಅದು ಧೂಪವಾಗಿ ಮಾರ್ಪಡಬೇಕು. ನಿನ್ನ ಪ್ರಾರ್ಥನೆ ಧೂಪವಾಗಿ ಮಾರ್ಪಟ್ರೆ, ಅದು ಎಂತ ಪ್ರಾರ್ಥನೆ ಆಗಿರ್ಲಿ, ಅದು ಧೂಪವಾಗಿ ಮಾರ್ಪಟ್ರೆ ಆ ವಿಷಯಗಳ ಮೇಲೆ ಬೆಂಕಿಯ ಕೆಂಡಗಳು ಉದುರುತ್ತೆ. ಅಲ್ಲೆಲೂಯ. ಸದೂತ್ರವಾಗಿ ಬೆಂಕಿಯ ಕೆಂಡಗಳನ್ನು ಹಾಕ್ತಾನಂತ ಇವ್ರು ರಿವರ್ಸ್ ಆಗಿ ಅವನು. ಅಲ್ಲೆಲೂಯ. ಅದಕ್ಕೆ ಎಲ್ಲ ಪ್ರಾರ್ಥನೆ ದೇವರು ಕೇಳಲ್ಲ. ಯಾವ ಪ್ರಾರ್ಥನೆ ಧೂಪವಾಗುತ್ತೋ ಆ ಪ್ರಾರ್ಥನೆಗೆ ಬಲ ಇರ್ತದೆ, ಆ ಪ್ರಾರ್ಥನೆಗೆ ಜೀವ ಇರ್ತದೆ, ಆ ಪ್ರಾರ್ಥನೆಗೆ ಶಕ್ತಿ ಇರ್ತದೆ, ಆ ಪ್ರಾರ್ಥನೆ ಬೇಗ ನಡೀತೆ. ಅಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಒಂದು ಮನೆಗೆ ಹೋಗಿ ಶುಭವಾಗಲಿ ಅಂದ್ರೆ, ಇಲ್ಲ ಅಂದ್ರೆ ಎಲ್ಲ ರಿಟರ್ನ್ ಕರ್ಮ, ಕರ್ಮ ರಿಟರ್ನ್ ಅಂತೆ. ಅಲ್ಲೆಲೂಯ. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಸಾಮಾನ್ಯವಾಗಿ ಯಾರಾದ್ರೂ ಮಾಟ ಮಂತ್ರಗಳ ಕಟ್ಟಗಳಲ್ಲಿ ಬಂದ್ರೆ ಸಾಮಾನ್ಯವಾಗಿ ರಿವರ್ಸ್ ಆಗಲಿ ಅಂತ ಪ್ರೇಯರ್ ಮಾಡಲ್ಲ. ಒಂದ್ ಸಾರಿ 2 ಸಾರಿ ಪ್ರೇಯರ್ ಮಾಡಿರ್ತೀನಿ. 3ನೇ ಸಾರಿ ಬಂದ್ರು ಅಂದ್ರೆ 3ನೇ ಸಾರಿ ಏನ್ ಮಾಡ್ತೀನಿ ಗೊತ್ತಾ? ದೇವ್ರೆ, ಯಾರು ಮಾಟ ಮಂತ್ರ ಮಾಡಿಸಿದಾರೋ ಯೇಸುವಿನ ನಾಮದಲ್ಲಿ ಅವ್ರಿಗೆ ರಿವರ್ಸ್ ಹೋಗ್ಲಿ, ಅವ್ರು ನಿಮ್ಮನ್ನು ಹುಡ್ಕೊಂಡು ಅವ್ರು ಬರ್ಲಿ ಅಂತ. ಅಲ್ಲೆಲೂಯ. ಈ ತರ ಏನಾಗೋಯ್ತು, 1-2 ತಿಂಗಳು ಮುಂಚೆ ಬಿಡುಗಡೆ ಕೂಟದಲ್ಲಿ ಅವ್ರು ಬಂದಿದ್ರು. 2 ತಿಂಗಳು ಮುಂಚೆ ಒಬ್ರು ಬಂದಿದ್ರು ಪ್ರಾರ್ಥನೆ ಮಾಡಿ. ಅವ್ರು ಸುಮಾರು 3-4 ಸಾರಿ ಪ್ರೇಯರ್ ಮಾಡಿದ್ದೆ. ಕಟ್ಟು ಹೊಡೆದು ಪ್ರೇಯರ್ ಮಾಡಿದೆ. ಕಟ್ಟು ಹೊಡೆಯೋದು ಮತ್ತೆ ಕಟ್ಟು ಹೊಡೆದಿಂದ ತಕ್ಷಣ ಅಲ್ಲಿ ಮತ್ತೆ ಅವ್ರು ಮಾಡಿಸೋದು, ಹಿಂಗೆ ಮಾಡ್ತಾ ಇದ್ರು. 2 ತಿಂಗಳು ಮುಂಚೆ ಬಂದ್ರು. ನಾನೇನ್ ಮಾಡಿದೆ, ಇದು ಹಿಂಗೆ ಬಿಟ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು, ದೇವರ ಯೇಸುವಿನ ನಾಮದಲ್ಲಿ ಈ ಮಾಟ ಮಂತ್ರಗಳ ಕಟ್ಟುಗಳೆಲ್ಲ ಏನಾಗ್ಲಿ, ಯಾರು ಮಾಡಿಸಿದ್ರೆ ಅವ್ರಿಗೆ ರಿವರ್ಸ್ ಆಗ್ಬಿಡ್ಲಿ ಅಂದ್ಬಿಟ್ಟೆ. ಆ ವ್ಯಕ್ತಿ ಅವಾಗ ಮಾತಾಡಲ್ಲ, ಬೇರೆ ಯಾರಲ್ಲ, ವಿಶ್ವಾಸಿಗೆ ಮಾಟ ಮಂತ್ರ ಮಾಡೋ ವಿಶ್ವಾಸಿಗಳು ಇರ್ತಾರೆ. ವಿಶ್ವಾಸಿಗಳೇ ಎಚ್ಚರ. ಈಗೂ ಉಂಟು. ಅಲ್ಲೆಲೂಯ. ಈಗೂ ಉಂಟು. ಯಾರು? ವಿಶ್ವಾಸಿಗಳು. ಇವರು ಯಾರು? ಮಾಟ ಮಂತ್ರ ಮಾಡೋ ವಿಶ್ವಾಸಿ. ಮೇಲೆ ಸ್ತೋತ್ರ, ಒಳಗೆ ಸೂತ್ರ. ಮೇಲೆ ಸ್ತೋತ್ರ, ಒಳಗೆ ಕಟ್ಟೆಚ್ಚರ. ಎಲ್ಲರೊಟ್ಟಿಗೆ ಹೊಗೆತನ ಮಾಡಬೇಡ್ರಿ, ವಿವೇಚಿಸ್ರಿ, ವಿವೇಚಿಸೋ ವರ ಹೊಂದ್ಕೊಳ್ರಿ.
ರಿವರ್ಸ್ ಆಗಲಿ ಅಂತ ಪ್ರೇಯರ್ ಮಾಡಿದಷ್ಟು ನೆಕ್ಸ್ಟ್ ಇಂದ ಅವ್ರ ಮಾತುಗಳೆಲ್ಲ ಛೈ, ನನಗೆ ಗೊತ್ತಾಯ್ತು, ಮುಳ್ಳು ಚುಚ್ಚಬೇಕಾದ ಜಾಗದಲ್ಲಿ ಚುಚ್ಚಿದೆ. ನಮ್ಮ ಸತ್ಯ ನಮಗೆ ಗೊತ್ತಾಗೋದಿಲ್ಲವೇ? ಗೊತ್ತಾಗುತ್ತೆ. ಮುಳ್ಳು ಚುಚ್ಚಬೇಕಾದ ಜಾಗದಲ್ಲಿ ಚುಚ್ಚಿದೆ. ಈಗ ಅವರಿಗೆ ನೋವಾಗಿದೆ. ಆ ನೋವು ಮುಖದಲ್ಲಿ ಕಾಣುತ್ತದೆ. ಏನಂತೀಯ ಬಾಲೆ? ಅಲ್ಲೇಲೂಯಾ. ಆಮೇಲೆ ಅವಾಗಿಂದ ಅವ್ರು ಮಾತಾಡೋದು, ಫೋನ್ ಮಾಡೋದೆಲ್ಲ ಕಡಿಮೆ ಮಾಡ್ರು. ನೀವು ನಂಬ್ತಿರೋ ಬಿಡ್ತಿರೋ, ಯಾರು ಮಾಡಿಸಿದಾರೋ ಅವ್ರಿಗೆ ರಿವರ್ಸ್ ಆಗಲಿ ಪ್ರೇಯರ್ ಮಾಡಿದ್ನಲ್ಲ, ಆ ಪ್ರೇಯರ್ ಆಗಿ ಮಾರದಿನಕ್ಕೆ ಅವ್ರಲ್ಲಿ ಬಿದ್ದಾಗ್ಬಿಟ್ಟಿದ್ದಾರೆ. ಇಲ್ಲಿ ಏನು ಕಾಲು ಊತ, ಏನ್ ಕೈ ಸೆಳಕ, ಕೈ ನರಗಳ ಎಳಿತದೆ, ಕೈಯಲ್ಲಿ ಒಂಥರ ಸ್ಟ್ರೋಕ್ ತರ ಆಗ್ತದೆ, ಏನ್ ಮನೇಲಿ ಜಗಳ ಸಮಾಧಾನ ಇಲ್ಲ, ಎಲ್ಲ ರಿವರ್ಸ್. ಕರ್ಮ ಇಸ್ ರಿವರ್ಸ್. ಅಲ್ಲೇಲೂಯಾ. ಕರ್ಮ ಇಸ್ ಬ್ಯಾಕ್ ಅಂತೆ. ಅಲ್ಲೇಲೂಯಾ. ಕೆಲವು ಜನರು ಬ್ಯಾಕ್ ನೋಡ್ತಾರೆ, ಆ ಬ್ಯಾಕ್ ಅಲ್ಲ. ಅಲ್ಲೇಲೂಯಾ. ಯೇಸುವಿನ ನಾಮ ಹೇಳಿ ಯಾರು ಮಾಟ ಮಂತ್ರ ಮಾಡಿಸಿದಾರೋ ಅವರಿಗೆ ರಿವರ್ಸ್ ಆಗಲಿ ಅಂತ ಪ್ರೇಯರ್ ಮಾಡಿದ ತಕ್ಷಣ ಆ ಮಾಟ ಮಂತ್ರ ರಿವರ್ಸ್ ಅವ್ರ ಮನೆ ಒಳಗಡೆ ಹೋಯ್ತು, ಆ ವ್ಯಕ್ತಿ ಒಳಗಡೆ ಹೋಯ್ತು. ಅವ್ರ ನೆನ್ನೆ ಕೂಡ ಹೇಳಿದ್ರು, ಇವತ್ತಿಗೂ ಕೂಡ ಅವ್ರು ಎದ್ದೇಳ್ತಾ ಇಲ್ಲ ಅಂತ. ಅಲ್ಲೇಲೂಯಾ. ದೇವರಿಗೆ ಸ್ತೋತ್ರ ಕೃಪೆ ಕೊಟ್ಟಿರೋದಕ್ಕಾಗಿ. ಅಂದ್ರೆ ಮಾಟ ಮಂತ್ರ ಮಾಡೋ ಕೃಪೆ ಅಲ್ಲ, ಮಾಟ ಮಂತ್ರ ಹೊಡಿಯೋ ಕೃಪೆ. ಆದ್ರೆ 2-3 ಸಾರಿ ಬಂದಂತ ಕ್ಲೈಮ್ ಪ್ರಾರ್ಥನೆ ಮಾಡುವಾಗ ಬಿಡುಗಡೆ ಆಯ್ತು, 3ನೇ ಸಾರಿ ನೋಡ್ರೆ ಮತ್ತೆ ಬಂದಿದೆ. ಅದು ಅವರಿಗೆ ರಿವರ್ಸ್ ಆಗುವಾಗ ಅವ್ರು ದೇವ್ರ ಮಹಿಮೆ ಗೊತ್ತಾಗಬೇಕು, ದೇವ್ರ ಪ್ರೀತಿ ಗೊತ್ತಾಗಬೇಕು, ಅವರು ದೇವ್ರ ಹತ್ರ ಬರಬೇಕು, ಅವ್ರ ರಕ್ಷಣೆ ಹೊಂದಬೇಕು. ಅವ್ರು ಸಾಯ್ಲಿ ಅಂತಲ್ಲ, ಅದು ರಿವರ್ಸ್ ಆಗ್ಬೇಕು, ಅವ್ರು ಓಡ್ ಬರ್ಬೇಕು ದೇವ್ರ ಸನ್ನಿಧಾನಕ್ಕೆ. ಈಗ ಅವ್ರ ಮನೇಲಿ ಮೂಲೆಯಲ್ಲಿ ಬಿದ್ದಿದ್ದಾರಂತೆ ಸುಮಾರು 3-4 ತಿಂಗಳಿಂದ. ಕಾಲೆಲ್ಲ ಊತ, ಹೆದಳಕ್ ಆಗ್ತಲ್ಲ, ಕೈಯಲ್ಲಿ ಎಳ್ಕೊಂತಿದೆ, ಎಲ್ಲೆಲ್ಲ ಹೋಗ್ತಾರೆ, ಏನೇನು ಮಾಡ್ತಾರೆ, ಎಲ್ಲ ನಾರ್ಮಲ್. ಬೇರೆ ನಿನ್ ಮಾಡ್ತೀನಿ ಇಕ್ಕಿದ್ ಬಾಂಬು, ದೇವ್ರು ಇಟ್ಟರು ಬತ್ತಿ, ನಿನ್ ಬಾಂಬ್ ಬಿಟ್ಟೆ ದೇವ್ರ ಬತ್ತಿನೇ ಇಟ್ಬಿಟ್ರು. ಅಲ್ಲೇಲೂಯಾ. ಆದ್ರೆ ಒಂದು ವೇಳೆ ಆ ಮನೆ ಅವ್ರ ವಿಶ್ವಾಸಿನೇ, ಬೇರೆ ಯಾರು ಅಲ್ಲ. ಆ ಮನೆ ಯಾವ್ದು? ವಿಶ್ವಾಸಿ. ಪೇರ್ಗ ಊರ್ಗ ಪೇರು ವಿಶ್ವಾಸಿ, ಊರು. ಅಲ್ಲೇಲೂಯಾ. ಪರಲೋಕಕ್ಕೆ ಹೋಗುವಂತ ಬಾಗಿಲು ಇಕ್ಕಟ್ಟಾದ ಬಾಗಿಲಲ್ಲಿ ನೀನ್ ನಡೀತಾ ಇದ್ರೆ ನಿನ್ನ ಮನೆ ಬಾಗಿಲು ಕೂಡ ಇಕ್ಕಟ್ಟಾಗಿರುತ್ತ. ಅರ್ಥ ಆಗ್ತದ್ಯಾ? ಓ ಸ್ತೋತ್ರ. ಪರಲೋಕಕ್ಕೆ ಹೋಗುವಂತ ಬಾಗಿಲು ಏನಾಗಿದೆ ಅಂತೆ? ಇಕ್ಕಟ್ಟಂತೆ. ನೀನ್ ಕರೆಕ್ಟಾಗ ಇಕ್ಕಟ್ಟಾದ ಬಾಗಿಲಲ್ಲಿ ನೀನು ಹೋದ್ರೆ ನಿನ್ನ ಮನೆ ಬಾಗಿಲು ಇಕ್ಕಟ್ಟಾಗಿರ್ತದೆ. ಅಲ್ಲೇಲೂಯಾ. ಒಂದು ವೇಳೆ ನೀನು ಹೋಗ್ತಾ ಇರುವಂತಹ ಬಾಗಿಲು ಊರ್ ಬಾಗಿಲ, ಅಲ್ಲೋ ಸಿಸ್ಟರ್, ನೀವು ಹೋಗ್ತಾ ಇರುವಂತ ಬಾಗಿಲು ಊರ್ ಬಾಗಿಲಾಗಿದ್ರೆ ನಿನ್ನ ಮನೆ ಬಾಗಿಲು ಕೂಡ ಹೆಬ್ಬಾಗಿಲಾಗಿರ್ತದೆ. ಅಲ್ಲೇಲೂಯಾ. ಮತ್ತೊಂದ್ಸಾರಿ ಹೇಳ್ತೀನಿ, ನಿಮ್ಗೆ ನಗು ಬರ್ತದೆ, ಇದ್ರಲ್ಲಿ ಕಾಮಿಡಿ ಒಳಗಡೆ ಆ ಸಾರಾಂಶ ಇದೆ. ಆ ಸಾರಾಂಶ ಹೇಳುವಾಗ ಮಹಿಮೇಲೆ ತುಂಬಲ್ಪಡ್ತೀರಾ. ಆ ಕೃಪೆನೇ ಅಪ್ಪ ಈ ಅಲ್ಪನೆ ಕೊಟ್ಟಿರುವಂಥದ್ದು, ಈ ಭಿಕ್ಷೆ. ಅಲ್ಲೇಲೂಯಾ. ದೇವರ ಮಹಿಮೆ ಆಗಲಿ. ಈಗ ನಾನು ಹೋಗ್ತಾ ಇರುವಂತ ಪರಲೋಕದ ಬಾಗಿಲನ್ನ, ಇಕ್ಕಟ್ಟಾದ ಬಾಗಿಲನ್ನ ಆರಿಸ್ಕೊಂಡು ಆ ಇಕ್ಕಟ್ಟಾದ ಬಾಗಿಲನ್ನ ನಾನು ಹೋಗ್ತಾ ಇದ್ರೆ ನನ್ನ ಮನೆಯ ಬಾಗಿಲು ಇಕ್ಕಟ್ಟಾಗಿರ್ತದೆ. ಒಂದು ವೇಳೆ ನಾನು ಏನಾದ್ರೂ ಅಗಲವಾದ ನರಕಕ್ಕೆ ಹೋಗುವಂತ ಬಾಗಿಲನ್ನ ಆರಿಸ್ಕೊಂಡಿದ್ರೆ ನನ್ನ ಮನೆಯ ಬಾಗಿಲು ಅಗಲವಾಗಿರ್ತದೆ. ಅದು ದೇವರ ವಾಕ್ಯ ಹೇಳ್ತದೆ, ಇಕ್ಕಟ್ಟಾದ ಬಾಗಿಲಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಆಗಲ್ಲ. ಅರ್ಥ ಆಗ್ತದೆಯಾ? ಇಕ್ಕಟ್ಟಾದ ಬಾಗಿಲಲ್ಲಿ ಎಲ್ಲರೂ ಹೋಗ್ಲಿಕ್ಕೆ ಆಗಲ್ಲ. ಹಾಗೆಯೇ ನಿನ್ನ ಮನೆ ಇಕ್ಕಟ್ಟಾಗುವಾಗ ಯಾವುದು ಬರಬೇಕು ಅದು ಮಾತ್ರ ನಿನ್ನ ಮನೆ ಒಳಗಡೆ ಬರ್ತದೆ. ಮಿಕ್ಕಿಲು ಬೇರೆ ಕಾರ್ಯಗಳಿಗೆ ನಿನ್ನ ಮನೆ ಒಳಗಡೆ ಬರ್ಲಿಕ್ಕೆ ಆಗಲ್ಲ. ಎಸ್, ಒಪ್ಪೋರು ಮಾತ್ರ ಇವತ್ತು ಒಂದು ಇಕ್ಕಟ್ಟಾದ ಬಾಗಿಲನ್ನ ಆರಿಸ್ಕೊಳ್ರಿ. ಇದು ಮನೆಯ ಬಾಗಿಲು ಇಕ್ಕಟ್ಟಾದ ಬಾಗಿಲಾಗಿ ಮಾರ್ಪಡಲಿ. ಯಾವುದು ಬರಬೇಕು ಅದು ಮಾತ್ರ ಬರುವಂತದ್ದಾಗಿರಲಿ. ಹೋ ರಾಬಾದ ಡಾಗದಬ ರಿಕಾ ಬಾದ ಡಾಗದಬ. ಪ್ರೈಸ್ ದಿ ಲಾರ್ಡ್. ಇಲ್ಲೇ ಇದ್ದೀರಾ? ನಿದ್ದೆ ಮಾಡ್ತಿಲ್ಲ ತಾನೆ? ಒಂದ್ಸಲ ಅವಾಗ ಪಕ್ಕದಲ್ಲಿ ನೋಡ್ತಾ ಇರಿ, ಬದುಕಿದಾರೋ?
ಅಲ್ಲೆಲೂಯ. ನಾನು ಸತ್ತಿದಾರ ಅಂತ ಹೇಳಿಲ್ಲ, ನಿದ್ದೆ ಮಾಡ್ತಾರೋ ಅಂತ. ಅಲ್ಲೆಲೂಯ. ನನ್ನ ಅಂತರ್ಭಾಗದಲ್ಲಿರುವಂಥ ವಿಷಯ ನೀವೇ ಮಾತಾಡ್ಬಿಟ್ರಿ. ಎದ್ದಿದ್ದಾರೋ? ಜೀವಂತವಾಗಿದ್ದಾರೋ? ಅಲ್ಲೆಲೂಯ. ಇಕ್ಕಟ್ಟಾದ ಬಾಗಿಲಲ್ಲಿ ನೀನು ಹೋದ್ರೆ ನಿನ್ನ ಮನೆಯ ಬಾಗಿಲು ಇಕ್ಕಟ್ಟಾಗಿರ್ತದೆ. ನಿನ್ನ ಮನೆಯ ಬಾಗಿಲಿಗೆ ಎಲ್ಲ ಬರೋಕ್ಕಾಗಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಇಕ್ಕಟ್ಟಾದ ಬಾಗಿಲಿಗೆ ಎಲ್ಲರೂ ಬರೋಕ್ಕಾಗಲ್ಲ. ಪರಿಶುದ್ಧರು, ನೀತಿವಂತರು, ದೇವರ ಆಜ್ಞೆಗಳನ್ನು ಕೈಗೊಂಡು ನಡೆಯುವಂಥವರು, ನೀತಿಗೆ ಹಸಿದವರು. ಅಲ್ಲೇಲೂಯಾ. ನೀತಿಗೆ ಹಸಿದವರು ಇವರೆಲ್ಲ ಏನ್ ಮಾಡ್ತಾರೆ? ಅಲ್ಲೇಲೂಯಾ. ಯಾಡ್ಕೊಂಡಪ್ಪ ಕ್ಯಾಪ್ಟನ್ నువ్వు వేసుకోలేదా? ప్రవాదన గారు చెప్పాలా నేను? అల్లెలూయా. 2 ఇడ్లీ ఎక్స్ట్రా అయిపోయింది. అట్లా పడకపోతుంది గాడి. అది మా ఊరు గాడి. ಅಲ್ಲೆಲೂಯಾ. ಏನು ಮಾಡೋಕ್ಕಾಗಲ್ಲ. ಒಂದೊಂದು ಗಾಡಿಗೆ ಒಂದೊಂದು ಕೆಪಾಸಿಟಿ. ಒಂದು ಗಾಡಿಗೆ ಅರ್ಧ ಟ್ಯಾಂಕ್ ಪೆಟ್ರೋಲ್ ಇರಲೇಬೇಕು. ಅರ್ಧ ಟ್ಯಾಂಕ್ ಪೆಟ್ರೋಲ್ ಇದ್ರೂ ಕೂಡ ಕೆಲ ಗಾಡಿ ಆಫ್ ಆಗ್ಬಿಡ್ತದೆ. ಕೆಲ ಗಾಡಿ ಹಂಗಲ್ಲ, ಪೈಪಲ್ಲಿ ಮಾತ್ರ ಒಂದು ಸ್ವಲ್ಪ ಪೆಟ್ರೋಲ್ ಇದ್ರೆ ಸಾಕು, ಒಂದು ಅರ್ಧ ಕಿಲೋಮೀಟರ್ ಹೋಗ್ತದೆ. ಅದೊಂಥರ ಗಾಡಿ. ಕೆಲವು ಜನರಿಗೆ ಒಂದು ವಾರ ಇಲ್ಲ ಅಂದ್ರೂ ಕೂಡ ನಡೀತದೆ ಗಾಡಿ. ಕೆಲವು ಜನರಿಗೆ ಹಂಗಲ್ಲ, ಅವರವ್ರಿಗೆ ಹಾಕೊಬೇಕು ಪೆಟ್ರೋಲ್. ಅಲ್ಲೆಲ್ಲೂಯ. ಕೆಲವೊಂದು ಗಾಡಿದೆ ಅವರವರೆಗೂ ಸಿಗರೇಟು, ಅವರವರಲ್ಲ 10 ನಿಮಿಷಕ್ಕೆ ಒಂದೊಂದು ಸಿಗರೇಟು. ಹೆಂಗೆ ಹೊಗೆ ಬಾಯಲ್ಲಿ ಬರ್ತದೋ ಹಂಗೆ ಎಲ್ಲೆಲ್ಲ ಬರಬಾರ್ದು ಅಲ್ಲೆಲ್ಲ ಹೊಗೆ ಬರಬೇಕು. ಒಂದಿನ ಎಲ್ಲೆಲ್ಲಿ ತೂತುಗಳಿದೆಯೋ ಆ ಎಲ್ಲ ಯೇಸುವಿನ ನಾಮದಲ್ಲಿ ಆದಷ್ಟು ಬೇಗ ಆಗಲಿ. ದೇವ್ರ ಭಯ ಬರಲಿ, ದೇವ್ರ ಕಡೆಗೆ ಮನ ತಿರುಗಲಿ, ಆ ತೂತಿಂದ ಬರೋ ಹೊಗೆ ಎಲ್ಲ ನಿಂತೋಗ್ಲಿ. ಅಲ್ಲೆಲ್ಲೂಯ. ಅದು ಏನು ಎದೆ ನಿಗಿಸ್ಕೊಂತ ಹೇಳಿ ಸ್ಟೈಲ್ ತಿನ್ನದ ಕಳಿಯಿಲ್ಲ, ಬುಲೋಟೇ ಕೇಕುದ. ಏನು 10 ನಿಮಿಷ ಒಂದು ಕಾಲ ಭತ್ತದ ಮಗನೇ ಕಿವಿನಲ್ಲಿ, ಕಣ್ಗುಟ್ಟೆಯಲ್ಲಿ, ನಿನ್ನ ತಲೆ ಕೂದಲೊಳಗಿಂದ, ಕಣ್ಣುಬ್ಬಿಂದ ಎಲ್ಲೆಲ್ಲೆಲ್ಲಿ ಬರಬಾರ್ದು ಅಲ್ಲೆಲ್ಲ ಹೊಗೆ ಬರೋ ದಿನ ಬರ್ತದೆ. ಹೊಗೆನೆ. ಅಲ್ಲೆಲೂಯ. ಮನ ತಿರುಗಿ ಅಂಥವ್ರು ಯಾರಾದರೂ ಇದ್ರೆ ಏಲಡಿಕೆ ಕಡಿಯೋರು ಅಲೆಡಿಕೆ ನಿಲ್ಲಿಸ್ಬಿಡ್ರಿ. ಕಡ್ಡಿ ಪುಡಿ ಹಾಕೋರು ಕಡ್ಡಿ ಪುಡಿ ನಿಲ್ಲಿಸ್ಬಿಡ್ರಿ. ನಿಮ್ಗಿದೆಲ್ಲ ಯಾರು ಹೇಳ್ಕೊಡ್ತಾರೆ? ಎಷ್ಟು ಹೇಳಿದ್ರು ಕೇಳ, ಮಂಡುದೇಗಳು ಕೇಳಲ್ಲ. ఇట్లా చెప్పేసిరే మండు దయ్యమంద. ದೇವ್ರು ಹೇಳ್ತಾರೆ, ನನ್ನ ಮಕ್ಕಳು ನನ್ನ ಕುರಿಗಳು ನನ್ನ ಶಬ್ದಕ್ಕೆ. ಈಗ ನೀವೇ ನಿಮ್ಮ ಕೈಯಲ್ಲೇ ಆನ್ಸರ್, ನಿಮ್ಮ ಕೈಯಲ್ಲೇ ಕ್ವಶನ್, ಎರಡು ನಿಮ್ಮ ಕೈಯಲ್ಲಿ, ನಿಮ್ಮ ಬಾಯಲ್ಲೇ ಬರ್ತದೆ ನೋಡ್ರಿ. ಈಗ ದೇವ್ರೇನು ಹೇಳಿದ್ರು? ನನ್ನ ಮಕ್ಕಳು ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿ ಕೊಡುತ್ತವೆ. ಈಗ ಕಿವಿ ಕೊಡದಿರೋರು ಯಾರು? ನಿಜನ ಸುಳ್ಳ? ಈಗ ನಾನು ಇಷ್ಟು ಹೇಳ್ತಾ ಇದ್ರು ಕೂಡ ನೀವು ಕೇಳ್ತಾ ಇಲ್ಲ ಅಂದಮೇಲೆ, ಎಲ್ರೂ ಅಲ್ಲ, ಇಷ್ಟು ಹೇಳಿದ್ಮೇಲೆ ನೀನು ಕೇಳಿಲ್ಲ ಅಂದ್ರೆ ನಿನ್ನ ದೇವನ ಯಾರು? ನೀನು ನಿನ್ ದೇವನೇ ಇಲ್ಲ. ನೀನು ಕೇಳ್ತಾ ಇದೀಯ ಅಂದ್ರೆ ನಿನ್ ದೇವ್ರ ಮಗುನೇ. ದೇವ ಆಗ್ತೀಯ, ದೇವ್ರ ಮಗು ಆಗ್ತೀಯ, ನಿನ್ನ ಕೈಲಿದೆ. ಅಲ್ಲೆಲೂಯ. ಪ್ರಸಂಗಕ್ಕೆ ಇನ್ನೂ ಟೈಮ್ ಇದೆ, ಇನ್ನು ಹೊರಗಡೆ ಹೋಗಿಲ್ಲ. ಕೆಲವು ಜನರು ಆಲೆಗೆ ಬರುವಾಗ ಹಣೆಯಲ್ಲಿ ಏನು ಇರಲ್ಲ. ನಾನು ಖಾಲಿ, ನನ್ನ ಹಣೆನೂ ಖಾಲಿ. ಈಚೆ ಹೋದ್ಮೇಲೆ ನೋಡ್ಬೇಕು, ಇಷ್ಟಿಷ್ಟು ಹೊಡೆದು ಕಾಳಿ ಅಮ್ಮ ಬಂದಂಗೆ, ಮೋಹಿನಿ ಬಂದಂಗೆ. ಮೊನ್ನೆ ಯಾರೊಬ್ಬ ಮನುಷ್ಯ ಪಾಸ್ಟ್ ಕೂತ್ಕೊಂಡಿದ್ದಾನೆ. ಪಾಸ್ಟ್
ಅವರು ಕುಕ್ಮ ಎತ್ಕೊ ಬತ್ತವ್ರೆ. ಏತ್ನಾ ಯಾರು ಪಾಸ್ಟ್ರು ಕುಂಕುಮ ಎತ್ಕೊಂಡ್ ಬರ್ತವ್ರೆ. ಹಾಕ್ಲ ಹಣೆಗೆ ಅವ್ರು ಹಾಕ್ಸ್ಕೊಂಡ್ರು ಪಾಸ್ಟ್ರು. ಹಣೆಯ ಮೇಲೆ ದೇವ್ರ ಮುದ್ರೆ ಹಾಕಿರ್ತಾರ. ದೀಕ್ಷಾಸ್ಥಾನ ಮಾಡಿಸ್ಕೊಂಡ ಮೇಲೆ ದೇವರಿಗೂ ನಮಗೊಂದು ಒಡಂಬಡಿಕೆ ಇರ್ತದೆ. ಒಂದು ಏನಾಗುತ್ತೆ, ದೇವ್ರ ವಾಕ್ಯ ಹೇಳ್ತದೆ, ಸುನ್ನತಿ ಹೃದಯದಲ್ಲಿ ಒಂದು ಸುನ್ನತಿ ಆಗುತ್ತೆ. ಈ ಸುನ್ನತಿ ಇರೋವರೆಗೂ ದೇವರ ಕಟ್ಟನಿಟ್ಟಲ್ಲಿ ನಡಿಲೇಬೇಕು. ಇವಾಗ ಎಲ್ಲ ದುರುಪದೇಶಗಳು ಜಾಸ್ತಿ ಆಗ್ಬಿಟ್ಟಿದೆ. ಇಷ್ಟ ಬಂದಂಗೆ ನಡೀತಾ ಇದ್ದಾರೆ, ಇಷ್ಟ ಬಂದಂಗೆ ಜೀವಿಸ್ತಾ ಇದ್ದಾರೆ. ಒಂದೊಂದು ಪಾಸ್ಟ್ರಿಗೆ 10 ಜನ ಎಂತಿರು, ಒಂದೊಂದು ವಿಶ್ವಾಸಿಗೆ 20 ಜನ ಮಿಂಡುಗಾರರು. ಏನ್ ಮಾಡೋಣ? ಕಡೇ ದಿನ, ಅಂತ್ಯಕಾಲ, ಸತ್ಯ ಹೇಳೋರಿಲ್ಲ, ಸತ್ಯ ಬೋಧನೆ ಮಾಡೋರಿಲ್ಲ, ದೇವರ ಭಯ ಇಲ್ಲ, ದೇವರ ಮಾರ್ಗದಲ್ಲಿ ಹೇಳೋರಿಲ್ಲ. ದೇವರ ವಾಕ್ಯ ಹೇಳ್ತಾರೆ, ಸತ್ಯ ಹೇಳ್ರಿ, ಸತ್ಯ ಕಂಡುಕೊಳ್ಳಿ, ಸತ್ಯ ಅವ್ರನ್ನ ಬಿಡಿಸುತ್ತೆ. ಸತ್ಯ ಹೇಳೋರಿಲ್ಲ. ಆದ್ರ ನಡುವೆ ನೀವು ಜಾಗೃತರಾಗಿರ್ಬೇಕು. ಅಲ್ಲೇಲೂಯ. ಹೇಗಂದ್ರೆ ಜೀವಿಸಬೇಡ್ರಿ, ನೀತಿ ಉಳ್ಳವರಾಗಿ, ನೀತಿಗಾಗಿ ಹಸಿ ಉಳ್ಳವರಾಗಿ ಮಾರ್ಪಡ್ರಿ, ದಾಹ ಉಳ್ಳವರಾಗಿ ಮಾರ್ಪಡ್ರಿ. ಎಲ್ಲರೂ ಹಾಗೆ ಜೀವಿಸಬೇಡ್ರಿ. ಅವ್ರ ಸಭೆ ಹಂಗೆ ಜೀವಿಸ್ತಾರೆ, ಇವ್ರ ಸಭೆ ಹಿಂಗೆ ಜೀವಿಸ್ತಾರೆ. ಆ ಸಭೆ ಅವ್ರ ಗಂಡ 20 ಜನ ಇಟ್ಕೊಂಡು ಅವ್ರು ಇಟ್ಕೊಂತೀಯಾ? ಅದಾಗಲ್ಲ. ಯಾವ್ದು ಬೇಕು ಅದು ಮಾತ್ರ ಮೇಲ್ ಮಾಡ್ರೆ ಏನ್ ಮಾಡ್ತೀವಿ ಗೋಡ ನಂಗೆ. ಇವರು ಹೋಲಿಕೆ ಮಾಡೋದು, ಆ ಸಭೆಯಲ್ಲಿ ಪಾಸ್ಟರ್ ಫೈರ್, ಅವ್ರ ಸಭೆಯಲ್ಲಿ ವಿಶ್ವಾಸಿಗಳಿಗೆಲ್ಲ ಇಬ್ಬರು ಅಂತೀರು. ಪಕ್ಕದಲ್ಲಿ ಹೇಳ್ರಿ, ನಿದ್ದೆ ಮಾಡಬೇಡ್ರಿ, ಕೋಳಿ ಕೂಗುತ್ತೆ, ಕೊಕ್ಕರ ಕೊಕ್ಕೋ, ಕೋಳಿ ಕೂಗ್ಬಿಡುತ್ತೆ ನಿದ್ದೆ ಮಾಡಿದ್ರೆ. ದೇವರೊಂದು ಕೋಳಿ ಎಲ್ಲ ಕಡೆ ಬಿಡ್ಲಿ, ನಿದ್ದೆ ಬದಿಸ. ಓ ನಾಕೆ ನಾಕೆ ನಾಕೆ, ಎಸ್ ನೀಕೆ ನೀಕೆ ನೀಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲ ಜನರು ಹೋಲ್ಸ್ಕೊಳ್ತಾರೆ, ಆ ಸಭೆ ನೋಡ್ರಿ, ಈ ಸಭೆ ನೋಡ್ರಿ, ಆ ಪಾಸ್ಟ್ ನೋಡ್ರಿ, ಈ ಪಾಸ್ಟ್ ನೋಡ್ರಿ, ಅವ್ರೇ ಮದುವೆ ಆಗ್ಬೇಕಾಗಿತ್ತು ನೀನು. ಈ ಸಿಸ್ಟರ್ ನೋಡಿ, ಇವ್ರನ್ನೇ ಮದುವೆ ಆಗ್ಬೇಕಾಗಿತ್ತು ನೀನು. ಅವ್ರಿಗೆ ಯಾರಿಗೂ ಹೋಲ್ಸ್ಕೊಳಕ್ ಹೋಗ್ಬೇಡ, ಅವ್ರು ಯಾರನ್ನ ಹಿಂಬಾಲಿಸ್ಬೇಡ. ದೇವ್ರ ಮಾತ್ರ ಹಿಂಬಾಲಿಸು, ದೇವರ ವಾಕ್ಯನ ಮಾತ್ರ ಹಿಂಬಾಲಿಸು, ದೇವರ ಮಹಿಮೆಯನ್ನು ಮಾತ್ರ ಹಿಂಬಾಲಿಸು, ದೇವರ ರಾಜ್ಯವನ್ನು ಮಾತ್ರ ಹಿಂಬಾಲಿಸು. ಹಲ್ಲೆಲೂಯಾ. ಸಹೋದರ, ಆಲಯ ಪರಿಶುದ್ಧ ಅಂದಮೇಲೆ ಆಲಯದಲ್ಲಿರೋ ಜನರು ಕೂಡ ಪರಿಶುದ್ಧವಾಗಿರ್ಬೇಕು. ನಾಟಕ ಮಾಡಬೇಡ್ರಿ. ಹೊರಗಡೆ ಒಂದು ನಾಟಕ, ಒಳಗೆ ಒಂದು ನಾಟಕ, ಈಚೆಗಡೆ ಒಂದು ನಡೆ, ಇಲ್ಲೊಂದು ನಡೆ ಬೇಡ. ಯಥಾರ್ಥವಾದ ಪರಿಶುದ್ಧಾತ್ಮ ನಿಮ್ಗೆ ಒಳಗಡೆ ಇದ್ಬಿಟ್ರೆ ಎಲ್ಲಿದ್ರು ಕೂಡ ಒಂದೇ ಥರ ಇರ್ತೀರ ನೀವು. ನಮ್ಮನ್ನ ಎಷ್ಟೋ ಜನ ಹೇಳಿದ್ರು, ಅಯ್ಯೋ ಮುಂಡ್ಲಾಗ ವస్తుంది, ಮುಂಡೆ ಥರ ಬತ್ತಾಳೆ, ಬಟ್ಟೆ ಕಳಲ್ಲ, ವಾಲೆ ಹಾಕಲ್ಲ. ಹೇ, ನಾವಿರೋದು ಹಿಂಗೆ, ಇಷ್ಟ ಇದ್ರೆ ಕರಿ, ಇಲ್ಲಾಂದ್ರೆ ಬೇಡ ಬಿಡು, ನನಗೆ ಮುಯಿ ಮುಕ್ಕುತ್ತೆ, ನಿನಗೆ ಊಟ ಮುಕ್ಕ. ಎಷ್ಟೋ ಮದುವೆಗೆ ಆ ಥರ ಮಾತು ಬಂದಿದೆ. ಇಷ್ಟ ಇದ್ರೆ ಕರಿ, ಕರ್ದಿದ್ದಾರೆ, ಹೋಗಿ ಬಂದಿದ್ದೀವಿ, ಮುಗೀತು. ಮದುವೆ ಆಗಿಲ್ವಾ? ಇವಾಗ 2-3 ಜನ ಮಕ್ಕಳು, ವಾಲೆ ಹಾಕೊಂಡ್ಬಿಟ್ರೆ ಮಕ್ಕಳಾಗ್ತಾರಲಿಲ್ವಾ? ಹೇಳ್ತಾರ. ಹಂಗಂದ್ಬಿಟ್ಟು ನೀವು ಹಾಕೊಂಡ್ಬಿಟ್ರೆ ನಾನು ನಿಮಗೆ ಹೇಳ್ತಾ ಇಲ್ಲ, ನನ್ನ ಪಾಶಮ್ಮನ ಬಗ್ಗೆ ಹೇಳ್ತಾ ಇದ್ದೀನಿ. ಅವ್ರು ಹೇಗಿರ್ಬೇಕು ಅವ್ರು ಹಾಕಿದ್ದಾರೆ, ದೇವರೊಟ್ಟಿಗೆ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ, ಅವ್ರು ಜೀವಿಸ್ತಾ ಇದ್ದಾರೆ. ಅದಕ್ಕೂ ಕೆಲವು ಜನರಿಗೆ ಈಗ ಪಾಶ್ರಮ, ಹೌದು ಸಭೆಯಲ್ಲಿ ಇದೆಲ್ಲ ಹಾಕೊಂಡಿರಾ, ಈಚೆ ಹೋಗ್ಬಿಟ್ಟು ಎಲ್ಲ ಹಾಕೊಂಡು ನಾನು ನೋಡು, ನಾನು ಅರ್ಥ ನೋಡು, ನಾನು ಚೂಪು ನೋಡು ಅನ್ಕೊಂಡು. ಅಲ್ಲೆಲ್ಲ ಕೆಲವು ಜನರಂಗೆ ಚರ್ಚ್ ಒಳಗಡೆ ಬರುವಾಗ ಅಯ್ಯೋಯ್ಯೋ ಎಂಥ ಪರಿಶುದ್ಧಲೋ, ಎಂಥ ಪರಿಶುದ್ಧನೋ, ಈಚೆ ಹೋಗ್ಮೇಲೆ ಅವ್ರು ಇದು ಟೋಟಲ್ ಚೇಂಜ್ ಆಗ್ಬಿಟ್ಟಿರೋದು. ನೀವು ಅವರೇನಾ? ಎಸ್ ಐ ಆಮ್. ಇಲ್ಲಿ ಕೂತ್ಕೊಂಡ್ರೆ ಒಂದು ಇಂಗ್ಲಿಷ್ ಬರಲ್ಲ, ಈಚೆ ಎಸ್ ಐ ಆಮ್. ವಾಟ್ ಹ್ಯಾಪನ್? ವಾಟ್ ಯು ವಾಂಟ್? ಐ ಡೋಂಟ್ ವಾಂಟ್. ಹಲ್ಲೆಲೂಯಾ. ಸೋತ್ರಪ್ಪ, ಎಂತ ಮಕ್ಕಳನ್ನ ಕೊಟ್ಟಿದ್ಯಪ್ಪ, ಸೋತ್ರ, ಶಕ್ತಿ ಕೊಡಪ್ಪ. ಹಲ್ಲೆಲೂಯಾ. ನೀನ್ ಎಲ್ಲೇ ಹೋಗುವಾಗಲು ದೇವರ ಮಹಿಮೇಲೆ ಹೋಗು. ಇಲ್ಲಿರುವಾಗ ಒಂಥರ, ಈಚೆ ಇರುವಾಗ ಒಂಥರ, ಇನ್ನೊಂದು ಜಾಗದಲ್ಲಿ ಒಂಥರ, ಇನ್ನೊಂದು ಜಾಗ, ನೀನ್ ಎಲ್ಲೇ ಹೋಗು ಒಂದೇ ತರ ಇರು, ಒಂದೇ ತರ ದೇವರ ಮಹಿಮೆ ಹೊತ್ಕೊಂಡು ನಡಿ. ಹಲ್ಲೆಲೂಯಾ. ಸರಿ, ದೇವರಿಗೆ ಸ್ತೋತ್ರ. ಪ್ರೈಸ್ ದಿ ಲಾರ್ಡ್.
ದೇವ್ರ ವಾಕ್ಯದ ಒಳಗಡೆ ಹೋಗ್ಬಿಡೋಣ ಸುಮ್ಮನೆ ಯಾಕೆ. ಇಷ್ಟೊತ್ತು ಮಾತಾಡಿದ್ದು ದೇವರೇನೆ. ಬರಬಾರ ಜಾಗದಲ್ಲೆಲ್ಲ ಹೊಗೆ ಬರಬೇಕಾ? ಹೆಣ್ಮಕ್ಳು ಯಾರು ಸಿಗರೇಟ್ ಸೇದಿದ್ರೆ ಚೇಂಜ್ ಆಗ್ಬಿಡ್ರಿ. ಅಲ್ಲಿ ಬಿ ಟಿ ಎಮ್ ಲೇಟಲ್ಲಿ ಅಮ್ಮ ಇತ್ತು, ಬೀಡಿ ಸೇತಾ ಇದ್ಲು, ಏನ ಹಿಂಗಿತ್ತು ಶಬ್ದ ಎಮ್ಮಂದು. ಯಾವಾಗೂ ಕೈಯಲ್ಲಿ ಒಂದು ಬೆಂಕಿ ಪಟ್ಟಣ ಬೀಡಿ ಕಟ್ಟಿಟ್ಕೊಂಡು ತಿರುಗಾಡೋಳು. ಲೇಡೀಸು ಇರೋದೇ ಶೀಟ್ ಮನೆ, ಆ ಶೀಟ್ ಮನೆಯಲ್ಲಿ ಬಾತ್ರೂಮ್ ನಲ್ಲಿ ಅವಾಗ ಹೊಗೆ ಬರೋದು. ನಾವು ಇವ್ರ ಗಂಡ ಸಿಗರೇಟ್ ಬಿಡಿ ಏನು ಕುಡಿಯಲ್ಲ, ಹೆಂಗೆ ಹೊಗೆ ಬರ್ತದೆ ನೋಡ್ರಿ ಇವಮ್ಮ. ಒಂದ್ಸಾರಿ ಬಂದು ಕೂತ್ಕೊಂಡ್ಬಿಡಲ್ಲ ಪಕ್ಕದಲ್ಲಿ, ಗಪ್ಪ ನೋಡಿದ್ದೆ. ಅಲ್ಲೇಲೂಯ್ಯ. ಆ ಥರ ಯಾರಾದರೂ ಇಲ್ಲಿ ಬೀಡಿ ಸೇದವ್ರು ಹೆಣ್ಮಕ್ಳಿದ್ ಚೇಂಜ್ ಆಗಿಬಿಡ್ರಿ. ಅಲ್ಲೇಲೂಯ್ಯ. ಏಲಡಿಕೆ ಬಿಟ್ಬಿಡ್ರಿ, ಕಡ್ಡಿ ಬುಡ್ಡಿ ಬಿಟ್ಬಿಡ್ರಿ, ಅನ್ಸು ಬಿಟ್ಬಿಡ್ರಿ. ಕೆಲವು ವಿಶ್ವಾಸಗಳು ಅನ್ಸಾಕೋರಿದ್ದಾರೆ. ಅಲ್ಲೇಲೂಯ್ಯ. ದಯಮಾಡಿ ಒಂದೇ ಹೆಂಡತಿ ಒಂದೇ ಗಂಡ ಇರಲಿ, ಎಲ್ಲಡಿಕೆ ಬೇಡ, ಪರಿಶುದ್ಧವಾಗಿರ್ರಿ. ನೀನು ಕುತ್ಕೊಂಡು ಸ್ತೋತ್ರ ಹೇಳುವಾಗ ಧೂಪ ಬರಲಿ. ಅಲ್ಲೇಲೂಯ್ಯ. ಪ್ರೈಸ್ ದಿ ಲಾರ್ಡ್. ಕೆಲ ಜನರಿಗೆ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಧೂಪ ಏರಿಸ್ಲಿಕ್ಕೆ ಆಗದಿರ ಹೊಗೆ ಏರ್ಸೋದು. ಪ್ರಾರ್ಥನೆ ಧೂಪ ಅಂತೂ ಬರಲ್ಲ. ಸದ್ಯ ಸಿಗರೇಟಲ್ಲಿ ಬಾಯಿಂದ ಹೊಗೆ ಆದ್ರೂ ಬರ್ತದೆ, ಉಫ್ ಬರ್ತದೆ. ಅಲ್ಲೇಲೂಯ್ಯ. ಸರಿ, ಸ್ತೋತ್ರ. ವಾಕ್ಯದ ಕಡೆಗೆ ಬಂದ್ಬಿಡೋಣ. ಕರೆಕ್ಟಾಗಿ ಅರ್ಧ ಗಂಟೆ ಇದೆ. ಅರ್ಧ ಗಂಟೆಯಲ್ಲಿ ಏನೇನಿದೆ ಎಲ್ಲ ಮುಗಿಸ್ಬಿಡೋಣ. ಅಲ್ಲೇಲೂಯ್ಯ. ಈಗ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ, ದಾವೀದನಿರುವಾಗ ನಿನ್ನ ಮಗನ ಮೂಲಕವಾಗಿ ನಾನು ಆಲಯ ಕಟ್ಟಿಸ್ತೀನಿ. ದಾವೀದ ಸತ್ತೋಗ್ಬಿಟ್ಟ, ಈಗ ಸೊಲೊಮೋನನು ದೇವರ ಆಲಯ ಕಟ್ಟಿಸ್ತಾ ಇದ್ದಾನೆ. ಆಲಯ ಕಟ್ಟು ಓಪನ್ ಆಗುವಾಗ ಈಗ ಸೊಲೊಮೋನನು ಹೇಳ್ತಾ ಇದ್ದಾನೆ, ದೇವರು ನುಡಿದಿದ್ದು, ದೇವರ ಬಾಯಿ ನುಡಿದಿದ್ದು ಈಗ ಅದು ನೆರವೇರಿತು. ದೇವರಿಗೆ ಸ್ತೋತ್ರ. ಎರಡನೇದಾಗಿ ಅಲ್ಲಿ ಸೊಲೊಮೋನನು ಹೇಳ್ತಾ ಇದ್ದಾನೆ, ದೇವರಿಗೆ ಸ್ತೋತ್ರವಾಗಲಿ, ನನ್ನ ತಂದೆಯಾದ ದಾವೀದನಿಗೆ ಆತನ ಬಾಯಿ ನುಡಿದಿದ್ದನ್ನು ಆತನ ಹಸ್ತವು ಈಗ ನೆರವೇರಿಸಿತು. ಅಲ್ಲೇಲೂಯ್ಯ. ಈಗ ವಾಗ್ದಾನ ಇದೆ, ತಂದೆ ಇಲ್ಲ. ಆದ್ರೆ ಯಾಕೆ ವಾಗ್ದಾನ ನೆರವೇರಿತು ಅಂದ್ರೆ, ವಾಗ್ದಾನ ಮಾಡಲ್ಪಟ್ಟಿದ ತಕ್ಷಣ ದೇವರ ಕರ ವಾಗ್ದಾನ ಮೇಲೆ ಇರ್ತದೆ. ಇಲ್ಲೇ ಇದ್ದೀರಾ? ದೇವರು ವಾಗ್ದಾನ ಮಾಡಿದ ತಕ್ಷಣ ಅನೇಕ ಪರಿಸ್ಥಿತಿಗಳು ಬದಲಾಗಬಹುದು, ಅನೇಕ ಜನರು ಬಿಟ್ಟು ಹೋಗ್ಬೋದು, ಅನೇಕರಿಗೆ ಮರಣಗಳು ನಡೀಬಹುದು. ಬಟ್ ನೀನು ಜೀವಂತವಾಗಿರೋವರೆಗೂ ನಿನಗೆ ನುಡಿಯಲ್ಪಟ್ಟ ವಾಗ್ದಾನ ಇದೆಯಲ್ಲ, ಆ ವಾಗ್ದಾನ ನೆರವೇರುವವರೆಗೂ, ಆ ವಾಗ್ದಾನದ ಮೇಲೆ ವಾಗ್ದಾನ ಮಾಡಿದವನ ಕಾರ ಯಾವತ್ತಿಗೂ ನೆರವೇರುವವರೆಗೂ ಅದು ಹಾಗೇ ಇರ್ತದೆ. ಹಾಗಂದ ಮೇಲೆ ದೇವರು ಒಂದು ವೇಳೆ ನಿನ್ನ ಮೇಲೆ ಏನಾದರೂ ವಾಗ್ದಾನ ಮಾಡಿದ್ರೆ ನೀವು ಧನ್ಯರು. ಕಾರಣ ಇನ್ ಮಾಡಲ್ಪಟ್ಟ ವಾಗ್ದಾನದ ಮೇಲೆ ದೇವರ ಕರ ಇದೆ. ಆ ಕರ ಈ ದಿನಗಳಲ್ಲಿ ಪ್ರಕಟವಾಗುವುದಕ್ಕಾಗಿ ಹೋಗ್ತದೆ ಅಂತ ಹೇಳಿ ಸೈನ್ಯಗಳ ಒಡೆಯನು ಆಲೋಚನೆ ಒದಗಿಸ್ತಾ ಇದ್ದಾನೆ. ರಾಬದ ಡಗದಬ ರಿಖಬದ ಡಗದಬೋ ರಿಖಮಾನ. ದೇವರ ಕರ ಚಲಿಸುವುದಕ್ಕಾಗಿ ಹೋಗ್ತಾ ಇದೆ. ನಿನ್ನ ಪ್ರಾರ್ಥನೆ ಬಿಡಬೇಡ, ನಿನ್ನ ನಂಬಿಕೆ ಬಿಡಬೇಡ, ನಿನ್ನ ಸ್ತುತಿ ಬಿಡಬೇಡ, ನಿನ್ನ ಪ್ರಾರ್ಥನೆ ಕಡಿಮೆ ಮಾಡಬೇಡ. ಎಲ್ಲಿಯೇ ನೀನು ಪ್ರಾರ್ಥನೆ ಮಾಡಿದ ಹಾಗೆ ಈ ಜನರು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡಲೇ. ಅಲ್ಲೇಲೂಯ, ಅಲ್ಲೇಲೂಯ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಮೇಲೆ ಮಾಡಲ್ಪಟ್ಟ ವಾಗ್ದಾನ ಜೀವ ಇದೆ. ಆ ವಾಗ್ದಾನದ ಮೇಲೆ ದೇವರ ಕರ ಇದೆ. ನೀನು ಸೋತೋಗ್ಬೇಡ, ನೀನು ನಿರಾಸೆಗೊಳಗಾಗಬೇಡ, ನೀನು ಪ್ರಾರ್ಥನೆ ಬಿಟ್ಟು ಬಿಡಬೇಡ, ನಿನ್ನ ಮಹಿಮೆಯನ್ನು ದೂಷಣೆ ಮಾಡಬೇಡ, ನಿನ್ನ ಉಪವಾಸ ಪ್ರಾರ್ಥನೆ ಬಿಟ್ಟು ಕೊಡಬೇಡ, ನಿನ್ನ ಸ್ತುತಿ ಸ್ತೋತ್ರಗಳನ್ನು ಬಿಟ್ಟು ಕೊಡಬೇಡ. ಅದನ್ನ ಹಾಗೆ ಭದ್ರವಾಗಿ ಹಿಡ್ಕೋ. ಪ್ರಾರ್ಥನೆ ಅಧಿಕವಾಗಲಿ. ಏಲಿಯನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಮೋಡ ಇಲ್ಲ, ಕೈ ಇಲ್ಲ. 2 ಸಾರಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಮೋಡನು ಇಲ್ಲ, ಕೈ ಇಲ್ಲ. 4ನೇ ಸಾರಿ ಪ್ರಾರ್ಥನೆ ಮಾಡ್ದ, 5ನೇ ಸಾರಿ ಪ್ರಾರ್ಥನೆ ಮಾಡ್ದ, 6ನೇ ಸಾರಿ ಪ್ರಾರ್ಥನೆ ಮಾಡ್ದ. ನಂಬಿಕೆ ಕಳ್ಕೊಂಡಿಲ್ಲ. 7ನೇ ಸಾರಿ ಅವನು ಗೊತ್ತಿತ್ತು, ನನ್ನ ದೇವರು ಸಂಗಡ ಇದ್ದಾರ, ನನ್ನ ದೇವರು ಸುಮ್ಮನೆ ವಾಗ್ದಾನ ಮಾಡೋ ದೇವರಲ್ಲ. ವಾಗ್ದಾನ ಮಾಡಿದ ಮೇಲೆ ವಾಗ್ದಾನ
ನೆರವೇರೋವರೆಗೂ ಅವನ್ ಸಂಗಡ ಇದ್ದಾನೆ, ಅವನ ಜೊತೆಯಲ್ಲಿ ಇರ್ತಾನೆ. ಅವನು ಗೊತ್ತಿತ್ತು 7ನೇ ಸಾರಿ ನಂಬಿಕೆಯಿಂದ ದೇವರಿದ್ದಾನೆ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿ ನೋಡುವಾಗ ಇದು ಅವನ ಶಿಷ್ಯನು ಓಡಿ ಬರ್ತಾ ಇದ್ದಾನೆ. 7ನೇ ಸಾರಿ ಪ್ರಾರ್ಥನೆ ಮಾಡುವಾಗ ಅವನ ಶಿಷ್ಯನು ಓಡಿ ಬಂದು ಹೇಳ್ತಾವನೆ, ಅಪ್ಪ ಈಗ ಮೋಡ ಬದಲಾಗ್ತಾ ಇದೆ, ಮೋಡಕ್ಕೊಂದೊಂದೊಂದು ಆಗ್ತಾ ಇದೆ. ಈಗ ಮೋಡದಲ್ಲಿ ಒಂದು ಅಂಗೈನನ್ನು ಕಾಣ್ತಾ ಇದ್ದಾನೆ, ಒಂದು ಕರ್ರಬಲನನ್ನು ಕಾಣ್ತಾ ಇದ್ದಾನೆ. ಈಗ ವಾಗ್ದಾನ ನೆರವೇರುವುದಕ್ಕಾಗಿ ಹೋಗ್ತಾ ಇದೆ ಅಂತ ಹೇಳಿ ತಕ್ಷಣವೇ ಈಗ ಎಲಿಯ ಹೇಳ್ತಾನೆ ಅಹಾಬನಿಗೆ, ಓಡಿ ಹೋಗು, ಮಳೆ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಎಲಿನ ಗೊತ್ತಾಯ್ತು. ಎಲಿನ ಶಿಷ್ಯ ಹೇಳ್ತಾವನೆ, ಅಪ್ಪ ಆ ಸಮುದ್ರದ ಕಡೆಯಿಂದ ಒಂದು ಕೈ ಅಂಗವಾಗಿರುವಂತ ಒಂದು ಮೋಡನನ್ನು ಕಾಣ್ತಾ ಇದ್ದಾನೆ. ಈ ಕೈ ಕಾಣ್ತಾ ಇದ್ದಾನೆ ಅಂತ ಹೇಳಿದ ತಕ್ಷಣ ಎಲಿನ ಗೊತ್ತಾಯ್ತು, ವಾಗ್ದಾನ ನೆರವೇರೋ ಸಮಯ ಆಯ್ತು, ವಾಗ್ದಾನ ಚಲಿಸುವುದಕ್ಕೆ ಸಮಯ ಆಯ್ತು, ವಾಗ್ದಾನ ಉತ್ಪತ್ತಿ ಆಗ್ಲಿಕ್ಕೆ ಸಮಯವಾಯ್ತು, ವಾಗ್ದಾನ ಒಡೆದು ಹೊರಗೆ ಬರ್ಲಿಕ್ಕೆ ಸಾಧ್ಯವಾಯ್ತು, ವಾಗ್ದಾನ ಒಡೆದು ಆಚೆ ಬರುವುದಕ್ಕೆ ನೆರವೇರುವುದಕ್ಕೆ ಕಾಲ ಸಮಯ ಹತ್ರ ಆಯ್ತು ಅಂತ ಹೇಳಿ ಎಲಿಯನು ಗೊತ್ತಾಯ್ತು. ಈಗ ಎಲ್ಲಿಯೇ ಬಂದು ಅಹಾಬನಿಗೆ ಹೇಳ್ತಾ ಇದ್ದಾನೆ, ಅಹಾಬನೇ ನಿನ್ನ ರಥಗಳನ್ನ ಕಟ್ಟುಕೋ, ಮಳೆ ಬರಕ್ಕಿನ ಮುಂಚೆ ಓಡಿ ಹೋಗಿ ನಿನ್ನ ಊರಿಗೆ, ಅಲ್ಲೇಲೂಯಾ ಅಂತ ಹೇಳಿ ತಕ್ಷಣವೇ ಅಹಾಬನು ರಥಗಳನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ ಕಾರಣ ಇಷ್ಟು ವರ್ಷಗಳವರೆಗೂ ಮೋಡ ಬದಲಾಗದೆ ಇರುವುದು, ಅಂಗೈಯಾಗಿ ಕಾಣದೇ ಇರುವುದು. ಅಹಾಬನು ಕೂಡ ಮೋಡವನ್ನ ಕಂಡ. ಅವನು ಗೊತ್ತಾಯ್ತು, ಎಲಿಯನ ದೇವರು ಎದ್ದಿದ್ದಾನೆ, ಎಲಿಯನ ದೇವರು ಪ್ರಕಟ ಆಗಿದ್ದಾನೆ, ಎಲಿಯನ ದೇವರು ಆಕಾಶವನ್ನು ತೆರೆದಿದ್ದಾನೆ, ಎಲಿಯನ ದೇವರು ವಾಗ್ದಾನವನ್ನು ನೆರವೇರಿಸ್ತಾ ಇದ್ದಾನೆ. ರಾಬಾದ ನಗಾದಬ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಮಾಡಲ್ಪಟ್ಟ ವಾಗ್ದಾನವು ನೆರವೇರುವ ಕಾಲ ಸಮಯ ಬಂದಾಯ್ತು. ನೀನ್ ನಂಬಿದ್ರೆ ಇವತ್ತು ಆ ವಾಗ್ದಾನ ನಡೆಯಲೇ. ದೇವ್ರು ನಿನಗೇನು ಮಾತು ಕೊಟ್ಟಿದ್ರು, ದೇವ್ರು ನಿನಗೇನು ಮಾಡ್ತೀನಿ ಅಂತ ಹೇಳಿದ್ರು, ದೇವ್ರು ಏನ್ ಮಾಡ್ತೀನಿ ಅಂತ ಹೇಳಿದ್ರು, ದೇವ್ರು ಹೇಳ್ತಾ ಇದಾರೆ, ಅವುಗಳ ಮೇಲೆ ನನ್ನ ಕರವನ್ನ ಚಲಿಸುವ, ಪ್ರಕಟಿಸುವ, ಹೊರಡಿಸುವ ಸಮಯ ಬಂದಾಯ್ತು. ಇದು ವಾಗ್ದಾನ ಮೇಲೆ, ಕೆಲವು ಜನರ ವಾಗ್ದಾನಗಳ ಮೇಲೆ ದೇವರ ಕರ ಪ್ರಕಟವಾಗ್ತಾ ಇದೆ. ಆಗ್ಲಿ 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 ಆಗ್ಲಿ. ಯಾರ ಮೇಲೆ ವಾಗ್ದಾನ ಇದೆಯೋ, ಯಾರ ಮೇಲೆ ವಾಗ್ದಾನ ಇದೆಯೋ, ಯಾರ ಮೇಲೆ ವಾಗ್ದಾನ ಇದೆಯೋ, ಯಾರ ಮೇಲೆ ವಾಗ್ದಾನ ಇದೆಯೋ ಆ ವಾಗ್ದಾನಗಳ ಮೇಲೆ, ಅವರುಗಳ ಮೇಲೆ ದೇವರ ಕರ ಪ್ರಕಟ ಆಗಲಿ. ಎಸ್, ದೇವರ ಕರ ಪ್ರಕಟವಾಗಲಿ. ಏಲಿಯನು ಕಂಡ ಕರ, ಸೊಲೊಮೋನನು ಹೇಳಿದ ಕರ, ಸೊಲೊಮೋನ ಹೇಳ್ತಾ ಇದ್ದಾನೆ, ದೇವ್ರೇ ನಿನ್ನ ಬಾಯಿಂದ ನುಡಿದ ಆ ಮಾತುಗಳು ನಿನ್ನ ಹಸ್ತ ನೆರವೇರಿಸ್ತು. ಅಲ್ಲೇಲೂಯಾ. ಕೆಲವು ವಾಗ್ದಾನಗಳು ಪೆಂಡಿಂಗ್ ಇತ್ತಲ್ಲ, ಪೆಂಡಿಂಗ್ ಇರುವ ವಾಗ್ದಾನಗಳ ಮೇಲೆ ದೇವರ ಕರ ಹೋಗ್ತಾ ಇದೆ. ಸಿಸ್ಟರ್, ದೇವರ ಕರ ಹೋಗ್ತಾ ಇದೆ. ಬ್ರದರ್, ದೇವರ ಕರ ಹೋಗ್ತಾ ಇದೆ. ನಿನ್ನ ಬಾಯಲ್ಲಿ ಬಲವಾದ ಸ್ತೋತ್ರ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ನಿನ್ನ ಬಾಯಲ್ಲಿ ಬಲವಾದ ಸ್ತೋತ್ರ ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಇದು ಯಾವ ಸ್ತೋತ್ರ? ದೇವರ ಬಾಯಿಂದ ನುಡಿದಿದ್ದು ಅವನ ಕರೆ ನೆರವೇರ್ತು. ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳುವ ಸ್ತೋತ್ರ ನಿನ್ನ ಬಾಯಿಂದ ಇವತ್ತು ಬರ್ಲಿಕ್ಕಾಗಿ ಹೋಗ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲಿಯನ್ನು ನೋಡುವಾಗ ಎಲಿಯನ್ನು ಗೊತ್ತಾಯ್ತು, ದೇವರ ಕರ ಕಾಣ್ತಾ ಇದ್ದೀನಿ. ದೇವರ ಕರ ಇಳಿದು ಬಂದಿದೆ ಅಂದ್ರೆ ದೇವರು ಮಾಡಿದ ವಾಗ್ದಾನ ಆ ಕರ ನೆರವೇರಿಸದ. ಹಲ್ಲೆಲೂಯಾ. ದೇವರು ನಿನಗೆ ವಾಗ್ದಾನ ಮಾಡಿದ್ರೆ, ಪ್ರವಾದನೆ ಹೇಳಿದ್ರೆ, ವಾಕ್ಯ ಕೊಟ್ಟಿದ್ರೆ, ದರ್ಶನ ಕೊಟ್ಟಿದ್ರೆ, ಪ್ರಕಟಣೆ ಕೊಟ್ಟಿದ್ರೆ, ಪ್ರವಾದನೆ ಕೊಟ್ಟಿದ್ರೆ, ದೇವರು ಹೇಳ್ತಾ ಇದ್ದಾರೆ ಅದರ ಮೇಲೆ ದೇವರ ಕರ ಪ್ರಕಟ ಆಗುವಂತ ಸೀಸನ್ ಅಂತ ಹೇಳಿ ದೇವರು ಮಾತಾಡ್ತಾ ಇದ್ದಾರೆ. ದೇವರ ಕರ ಪ್ರಕಟ ಆಗುವಂತ ಕಾಲ ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರ ಕರ ಪ್ರಕಟ ಆದರೆ ಒಣಗಲ್ಪಟ್ಟ ಆರೋನನ ಕೋಲಿನ ಒಳಗಡೆ ಚಿಗುರು ಹೊಡೆಯೋದು ನಿಶ್ಚಯ.
ಆರೋನನ ಕೋಲು ಒಣಗಿ ಹೋದ ಕೋಲಿನ ಒಳಗಡೆ ಚಿಗುರು ಬರೋದು ನಿಶ್ಚಯ ಆದ್ರೆ ಅಲ್ಲೇಲೂಯ, ಅದೇ ಕರ ಇವತ್ತು ನಿನ್ನ ವಾಗ್ದಾನ ನೆರವೇರಿಸುವುದಕ್ಕಾಗಿ ಹೋಗ್ತಾ ಇದೆ. ಕೆಲ ಜನರು ನಿನ್ನ ನೋಡಿ ಗೇಲಿ ಮಾಡಿದ್ರು, ಅಯ್ಯೋ ಆ ವಾಗ್ದಾನ ಈ ವಾಗ್ದಾನ, ಈ ಮಾತು ಆ ಮಾತು, ಆ ಪ್ರವಾದನೆ ಈ ಪ್ರವಾದನೆ ಎಲ್ಲ ನಿನಗೆ ಬಂತು, ಎಲ್ಲಿ ನಡೀತು, ಎಲ್ಲಾಯ್ತು, ಎಲ್ಲಿ ನೆರವೇರ್ತು, ಸುಮ್ಮನೆ ನೀನ್ ಬೇರೆ ಅಂತೇಳಿ ಗೇಲಿ ಮಾಡಲ್ಪಟ್ಟ ಕೆಲವು ವಾಗ್ದಾನಗಳ ಮೇಲೆ ನನ್ನ ದೇವರ ಕರ ಪ್ರಕಟ ಆಗುವಂತ ಸಮಯ ಬಂದಾಯ್ತು. ಅವನ ಕರ ಪ್ರಕಟ ಆದ್ರೆ ಅದನ್ನ ತಡೆ ಮಾಡುವಂತ ಇನ್ನೊಂದು ಕರ ಈ ಪ್ರಪಂಚದಲ್ಲಿ ಇಲ್ಲ. ಯೇಸುವಿನ ನಾಮದಲ್ಲಿ ವಾಗ್ದಾನಗಳ ಮೇಲೆ ದೇವರ ಕರ ಪ್ರಕಟವಾಗಲಿ. ರಾಬದಡಗದಬರಿಕಮಾನ. ಎಸ್, ನಿನ್ನ ವಾಗ್ದಾನದ ಮೇಲೆ ದೇವರ ಕರ ಪ್ರಕಟ ಆಗುವ ಸಮಯ ಅಂತ ಹೇಳಿ ದೇವರು ಮಾತಾಡ್ತಾ ಇರುವಾಗಲೇನೆ ಕೆಲವೊಂದು ವಾಗ್ದಾನ ಅಲ್ಲಾಡ್ತಾ ಇದೆ, ಕೆಲವೊಂದು ವಾಗ್ದಾನಗಳು ಚಲಿಸ್ತಾ ಇದೆ, ಕೆಲವೊಂದು ವಾಗ್ದಾನ ನಡೀತಾ ಇದೆ. ಅದು ನಡೀಲಿ, ಅದು ನಡೀಲಿ, ಅದು ನಡೀಲಿ. ರಬದಡಗದಬ ರಿಕಬದಡಗದಬ. ರಬದಡಗದಬ ರಿಕ ಮನ ಪ್ರೌಢ ಪ್ರಮಾಣ. ಎಲಿಯನ ಕಂಡಂತ ಕರ್ರವನ್ನ ಈ ದಿನಗಳಲ್ಲಿ ಈ ಮಕ್ಕಳು ಕಾಣುವಂತೆ, ಈ ಮಕ್ಕಳು ನೋಡುವಂತೆ ಆ ವಾಗ್ದಾನ ನೆರವೇರುವಾಗ ಸ್ತೋತ್ರ. ಆ ಸೊಲೊಮೋನನು ಹೇಳಿದ ಹಾಗೆ ದೇವರೇ ನೆರವೇರಲ್ಪಟ್ಟ ವಾಗ್ದಾನವನ್ನು ನೋಡಿ ಸ್ತೋತ್ರ ಹೇಳುವ ಸ್ತೋತ್ರ ಇವರ ಬಾಯಿಗಳಲ್ಲಿ ಪ್ರಕಟವಾಗಲಿ, ಇವರ ಮನೆಗಳಲ್ಲಿ ಪ್ರಕಟವಾಗಲಿ, ಇವರ ಸಭೆಗಳಲ್ಲಿ ಪ್ರಕಟವಾಗಲಿ, ಇವರ ವೈಯಕ್ತಿಕ ಜೀವಿತದಲ್ಲಿ ಪ್ರಕಟವಾಗಲಿ, ಇವರ ಆತ್ಮಿಕ ಮಂಡಲಗಳಲ್ಲಿ ಪ್ರಕಟವಾಗಲಿ, ಇವರ ಭೌತಿಕ ಮಂಡಲಗಳಲ್ಲಿ ಪ್ರಕಟವಾಗಲಿ. ಯೇಸುವಿನ ನಾಮದ ಅಧಿಕಾರದಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ದೇವರ ಕರ ಬಲವಾಗಿ ಶಕ್ತವಾಗಿ ಆ ವಾಗ್ದಾನಗಳ ಮೇಲೆ ಇಳಲಿ, ಇಳಲಿ, ಇಳಲಿ. ದೇವರ ಅಂಗೈ, ದೇವರ ಅಂಗೈ, ದೇವರ ಕರ ವಾಗ್ದಾನಗಳನ್ನು ಹಿಡೀಲಿ, ವಾಗ್ದಾನಗಳನ್ನು ಹಿಡೀಲಿ, ಆ ವಾಗ್ದಾನಗಳನ್ನು ಹಿಡೀಲಿ, ಆ ವಾಗ್ದಾನಗಳನ್ನು ಹಿಡೀಲಿ, ಆ ವಾಗ್ದಾನಗಳನ್ನು ಹಿಡೀಲಿ, ಆ ವಾಗ್ದಾನಗಳನ್ನು ನೆರವೇರಿಸಲಿ. ನಾವೆಲ್ಲರ ಕರ್ತನ ಪಾದಪೀಠದಲ್ಲಿ ಎದ್ದು ನಿಂತ್ಕೊಳ್ಳೋಣ. ನನಗೆ ಗೊತ್ತಿಲ್ಲ, ಒಂದು ಶಕ್ತಿ ಇಲ್ಲಿ ಇಳಿಯುತ್ತೆ, ಒಂದು ಶಕ್ತಿ ಇಲ್ಲಿ ಇಳಿಯುತ್ತೆ. ಒಂದು ಶಕ್ತಿ ಇಲ್ಲಿ ಇಳಿಯುವಾಗ ತಿಳ್ಕೊಳ್ಬೇಕು, ದೇವರ ಕರ ಪ್ರಕಟ ಆಗಿದೆ, ದೇವರ ಕರ ಪ್ರಕಟ ಆಗಿದೆ ಎಂದು ಗೋಚರ ಆದ್ಮೇಲೆ ತಿಳ್ಕೊಳ್ಬೇಕು, ವಾಗ್ದಾನ ನೆರವೇರುವ ಸೀಸನ್. ದೇವರ ವಾಕ್ಯ ಹೇಳುತ್ತೆ, ಎಲ್ಲದಕ್ಕೂ ಒಂದು ಕಾಲ, ಎಲ್ಲದಕ್ಕೂ ಒಂದು ಸಮಯ, ಕಾಯುವುದಕ್ಕಾಗಿ ಒಂದು ಸಮಯ, ವಾಗ್ದಾನ ಬರುವುದಕ್ಕಾಗಿ ಒಂದು ಸಮಯ, ವಾಗ್ದಾನ ಕಾಪಾಡಿಕೊಳ್ಳೋದಕ್ಕಾಗಿ ಒಂದು ಸಮಯ, ವಾಗ್ದಾನ ನೆರವೇರುವುದಕ್ಕಾಗಿ ಒಂದು ಸಮಯ. ಅಗಿಯುವುದಕ್ಕೆ, ಭೂಮಿ ಅಗಿಯುವುದಕ್ಕೆ ಒಂದು ಸಮಯ, ಬೀಜ ಬಿತ್ತುವುದಕ್ಕೊಂದು ಸಮಯ, ನೀರು ಹಾಕುವುದಕ್ಕೊಂದು ಸಮಯ, ಚಿಗುರು ಬರಲಿಕ್ಕೆ ಒಂದು ಸಮಯ, ಚಿಗುರು ಗಿಡವಾಗ್ಲಿಕ್ಕೆ ಒಂದು ಸಮಯ, ಗಿಡ ಮರವಾಗ್ಲಿಕ್ಕೆ ಒಂದು ಸಮಯ, ಮರ ಹಣ್ಣು ಫಲ ಕೊಡ್ಲಿಕ್ಕೆ ಒಂದು ಸಮಯ. ಎಲ್ಲದಕ್ಕೂ ಒಂದು ಸಮಯ ಇದೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಈ ಸಮಯ, ಈ ಸಮಯ ನಿನ್ನ ವಾಗ್ದಾನಗಳು, ನಿನ್ನ ವಾಗ್ದಾನಗಳು
ನಿನಗೆ ದೇವರಿಂದ ಬಂದಂತ ವಾಗ್ದಾನಗಳು, ಪ್ರವಾದನೆಗಳು, ದೈವ ಮಾತುಗಳು ಅದು ನೆರವೇರುವ ಕಾಲ. ಅದು ನೆರವೇರುವ ಕಾಲ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡ್ರಿ. ದೇವರ ಮಹಿಮೆ, ದೇವರ ಶಕ್ತಿ, ದೇವರ ಕರ ವಾಗ್ದಾನಗಳ ಮೇಲೆ ಪ್ರಕಟವಾಗಲಿ, ಪ್ರಕಟವಾಗಲಿ. ಎಸ್, ಪ್ರಕಟ ಆಗಲಿ. ವಾಗ್ದಾನಗಳ ಮೇಲೆ ದೇವರ ಕರ ಪ್ರಕಟವಾಗಲಿ. ಎಸ್, ಎಸ್, ಎಸ್. ದೇವರ ಶಕ್ತಿ, ದೇವರ ಶಕ್ತಿ ಇಲ್ಲಿ ಪ್ರಕಟ ಆಗ್ತಾ ಇದೆ. ದೇವರ ಶಕ್ತಿ ಪ್ರಕಟ ಆಗುವಾಗ ತಿಳ್ಕೊಳ್ಬೇಕು, ದೇವರ ಕರ ಪ್ರಕಟ ಆಗಿದೆ. ದೇವರ ಕರ ಪ್ರಕಟ ಆಗಿದೆ. ದೇವರ ಕಾರ್ಯ ಪ್ರಕಟವಾಗಲಿ. ಸಾಕ್ಷಿಗಳು ಕೇಳುವತಕ್ಕ ಹಾಗೆ, ಸಾಕ್ಷಿಗಳು ನೋಡತಕ್ಕ ಹಾಗೆ ದೇವರ ಕರ ಪ್ರಕಟವಾಗಲಿ. ದೇವರೇ, ನನ್ನ ಮೇಲೆ ವಾಗ್ದಾನ ಇದೆ, ನನ್ನ ಮಕ್ಕಳ ಮೇಲೆ ವಾಗ್ದಾನ ಇದೆ, ನನ್ನ ಜೀವನದ ಮೇಲೆ ವಾಗ್ದಾನ ಇದೆ, ಸೇವೆ ಮೇಲೆ ವಾಗ್ದಾನ ಇದೆ, ಸಭೆ ಮೇಲೆ ವಾಗ್ದಾನ ಇದೆ. ಆ ವಾಗ್ದಾನಗಳ ಮೇಲೆ ನಿಮ್ಮ ಶಕ್ತಿ ಪ್ರಕಟ ಆಗಲಿ, ನಿಮ್ಮ ಕರ ಪ್ರಕಟವಾಗಲಿ. ಆ ನಿಮ್ಮ ಕರ ಇವತ್ತು ನೆರವೇರಿಸಲಿ, ಆ ಕರ ಇವತ್ತು ನೆರವೇರಿಸಲಿ. ನನ್ನ ದೇವರ ಕಿವಿಡಗಿವಿಯಲ್ಲ, ನನ್ನ ದೇವರ ಕರ ಮೋಡಗೈಯಲ್ಲ. ಇದು ನಿನ್ನ ವಾಗ್ದಾನದ ಮೇಲೆ ಇವತ್ತು ಅವನ ಕರ ಉನ್ನತವಾಗಿ ಮಾರ್ಪಡ್ತಾ ಇದೆ. ಹೋ ಹೋ ಹೋ, ಎಸ್ ಎಸ್. ಹೇ ಹೇ, ಒದುಗ. ದೇವರ ಕರ ಪ್ರಕಟ ಆಗಲಿ, ದೇವರ ಕರ ಆಗಲಿ. ಉನ್ನತವಾದ ದೇವರ ಕರ ಇದು ಪ್ರಕಟವಾಗಲಿ, ಪ್ರಕಟವಾಗಲಿ.
ದೇವರ ಕಾರ್ಯ ಬಲವಾಗಿ ನಡೆಯಲಿ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ,
ಸರ್ವಶಕ್ತನಾದವರು ಇಲ್ಲಿವರೆಗೂ ವಾಗ್ದಾನದ ಕುರಿತು ಮಾತಾಡಿ ನಡೆಸಿದ ವಾಗ್ದಾನವನ್ನು ನೆರವೇರಿಸುವ ಕಾಲ ಅಂತೇಳಿ ಪ್ರಕಟಿಸಿದಕ್ಕಾಗಿ ಘೋಷಿಸಿದಕ್ಕಾಗಿ ಸ್ತೋತ್ರ. ನಿಮ್ಮ ಕರ ನೆರವೇರಿಸಲಿಕ್ಕಾಗಿ ಸ್ತೋತ್ರ. ನಾವು ಹೇಳುವಂತೆ ಕಾರ್ಯ ಮಾಡ್ರಿ. ಮಹಿಮೆ ನಿಮಗೆ, ನಾವು ತಗ್ಗಿಸ್ತೀನಿ, ವೇಚಿಸಲ್ಪಡಬೇಕು. ಸಕಲ ಸ್ತುತಿ ಗಾನ ಮಾನ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸೇರಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಬಿಡುಗಡೆ ಹೊಂದಿಕೊಂಡಿದ್ದೇವೆ ಜೀವವುಳ್ಳ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಬಂದ ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಣ ತನಕ ಆವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಹಲ್ಲೇಲೂಯ, ಹಲ್ಲೇಲೂಯ, ಹಲ್ಲೇಲೂಯ. ಕರ್ತನಾದ ಯೇಸುವೇ, ಬೇಗ ಬನ್ನಿ ಸ್ವಾಮಿ. ಆಮೇನ್, ಆಮೇನ್.